ಆತ್ಮೀಯ ಕೇಳುಗರೆ, ಇವತ್ತು ನನ್ನ ಜೊತೆ ವಕೀಲರಾದ ಹಾಗೂ ವಿಕಸನ ಸಂಸ್ಥೆ ತರೀಕೆರೆ ಇಲ್ಲಿನ ಸಿಇಒ ವಿಭಾ ವರ್ಗೀಸ್ ಅವರಿದ್ದಾರೆ. ಇವತ್ತು ಮಹಿಳಾ ಕಾನೂನು ಬಗ್ಗೆ ಇವರು ನಮ್ಮ ಜೊತೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಮೇಡಮ್. ನಮಸ್ತೆ. ಈಗ ಇವತ್ತು ನಾವು ಮಹಿಳಾ ಕಾನೂನು ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡ್ಕೊಳ್ಳೋಣ. ಮಹಿಳಾ ಕಾನೂನು ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣ ಅನ್ನೋ ಒಂದು ಮಾತು ಬರುತ್ತೆ. ಈ ಮಹಿಳಾ ಸಬಲೀಕರಣ ಅಂದ್ರೆ ಏನು ಅಂತ ಒಂದು ವ್ಯಾಖ್ಯಾನದೊಂದಿಗೆ ಆರಂಭ ಮಾಡಿ ಮೇಡಮ್. ಓಕೆ, ಸೊ ಮಹಿಳಾ ಸಬಲೀಕರಣ ಅಂತ ಹೇಳಿದ ತಕ್ಷಣನೇ ಮಹಿಳೆಯರಿಗೆ ಇರುವಂತಹ ಹಕ್ಕುಗಳನ್ನ ಅವರು ನ್ಯಾಯಬದ್ಧವಾಗಿ ಅವಕಾಶ ಪೂರ್ವಕವಾಗಿ ಅದನ್ನ ಎಂಜಾಯ್ ಮಾಡುವಂತದ್ದು ಅಲ್ಲಿ ಬರುತ್ತೆ. ತದನಂತರ ಅವರಿಗೆ ಏನು ಯಾವುದೇ ರೀತಿಯ ನಿಬಂಧನೆಗಳು ಇಲ್ಲದೇನೆ ಒಂದು ಜೀವನವನ್ನ ನಡೆಸುವಂತಹ ಒಂದು ಕಾಮನ್ ಪ್ಲಾಟ್ಫಾರ್ಮ್, ಅದನ್ನ ನಾವು ಮಹಿಳಾ ಸಬಲೀಕರಣ ಅಂತ ಹೇಳ್ತೀವಿ. ಅದರಲ್ಲಿ ಮತ್ತೆ ಮುಖ್ಯವಾಗಿ ನಾವೇನೆಲ್ಲ ಹೇಗೆ ಇಷ್ಟಪಡ್ತೀವಿ ಅಂದ್ರೆ ಮಹಿಳಾ ಸಬಲೀಕರಣ ಅಂತ ಹೇಳಿದ ತಕ್ಷಣನೇ ಅವರ ಹಕ್ಕುಗಳ ಬಗ್ಗೆ ಅವರಿಗೆ ಅರಿವಿರಬೇಕು, ಅವರ ಸ್ವಾತಂತ್ರ್ಯವನ್ನ ಅವರು ಗಳಿಸಿಕೊಳ್ಳುವಂತಹ ಒಂದು ಜ್ಞಾನ ಅರಿವು ಅವರಲ್ಲಿ ಇರಬೇಕು. ತದನಂತರ ಅವರಿಗೋಸ್ಕರ ಅವರು ವಾಯ್ಸ್ ಅನ್ನ ರೈಸ್ ಮಾಡುವಂತದ್ದು, ಅವರ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ನನ್ನ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಮಾತಾಡುವಂತಹ ಒಂದು ಪ್ರತಿಭಟಿಸುವ ಒಂದು ಮನೋಭಾವ ಇರಬೇಕು. ಅದನ್ನ ನಾನು ಮಹಿಳಾ ಸಬಲೀಕರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಹಿಳಾ ಸಬಲೀಕರಣದಲ್ಲಿ ಮತ್ತೆ ಇನ್ನು ಹೆಚ್ಚಾಗಿ ಬರುತ್ತೆ, ಅವರು ಶಿಕ್ಷಣದಲ್ಲಿ ಬೆಳೆದಿರ್ಬೇಕು. ಶಿಕ್ಷಣದಲ್ಲಿ ಬೆಳೆದಿರ್ಬೇಕು ಅಂತ ಹೇಳಿದ ತಕ್ಷಣನೇ ನಮ್ಮ ಅಜ್ಜ ಅಜ್ಜಿಗರು ಅಮ್ಮಂದ್ರಿಗೆ ಸ್ಕೂಲ್ಗೆ ಹೋಗಿ ಅಂದ್ರೆ ಯಾರು ಸ್ಕೂಲ್ಗೆ ಹೋಗ್ತಾರೆ? ಸೊ ಹಾಗಾದ್ರೆ ಅವರಲ್ಲಿ ಮಹಿಳಾ ಸಬಲೀಕರಣ ಆಗಲ್ವಾ? ಸೊ ಅಂತವರಲ್ಲಿ ಆರ್ಥಿಕ ಸಬಲೀಕರಣ ನಡೆಯುತ್ತೆ. ಈಗ ಬರ್ತಾ ಇರುವಂತ ಜನರೇಷನ್ ಅಲ್ಲಿ ಶಿಕ್ಷಣ ಸಬಲೀಕರಣ ಆಗಿರ್ಬೋದು, ಆರ್ಥಿಕ ಸಬಲೀಕರಣ ಆಗಿರ್ಬೋದು, ಅಥವಾ ಒಂದು ವಿಷಯವನ್ನ ಪ್ರತಿಭಟಿಸುವಂತ ಸಬಲೀಕರಣ ಆಗಿರ್ಬೋದು, ಹಾಗೆ ನಿರ್ಧಾರವನ್ನ ಕೈಗೊಳ್ಳುವಂತಹ ಒಂದು ಸಬಲೀಕರಣ ಆಗಿರ್ಬೋದು. ನಿರ್ಧಾರ ಅಂತ ಹೇಳಿದ ತಕ್ಷಣನೇ ಬರೀ ಮನೆ ವಿಷಯಕ್ಕೆ ಅಷ್ಟೇ ಅಲ್ಲ, ಸಾಮಾಜಿಕ ನಿರ್ಧಾರ ಆಗಿರ್ಬೋದು, ಆರ್ಥಿಕ ನಿರ್ಧಾರ ಆಗಿರ್ಬೋದು, ರಾಜಕೀಯ ನಿರ್ಧಾರಗಳಾಗಿರ್ಬೋದು, ಒಬ್ಬ ಲೀಡರ್ಶಿಪ್ ಕ್ವಾಲಿಟಿ ಒಂದು ಸ್ಕಿಲ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡಿಕೊಂಡು ಒಬ್ಬ ನಾಯಕಿಯಾಗಿ ಮುಂದೆ ಬರುವಂತದ್ದಾಗಿರ್ಬೋದು, ಬೇರೆಯೊಬ್ಬ ಮಹಿಳೆಯ ಒಂದು ಪ್ರಾಬ್ಲಮ್ಸ್ ಗಳಿಗೆ ಇವರು ವಾಯ್ಸ್ ಔಟ್ ಆಗುವಂತದ್ದಾಗಿರ್ಬೋದು, ಹಾಗೇನೆ ಅವರ ಕಷ್ಟಗಳನ್ನ ಅವರು ಎದುರಿಸ್ಕೊಳ್ಳೋದಷ್ಟೇ ಅಲ್ದೇನೆ ಅವರ ಜೊತೆಗೆ ಇನ್ನೂ ಒಂದಷ್ಟು ಮಹಿಳೆಯರನ್ನ ಸಬಲೀಕರಣ ಮಾಡುವಂತದ್ದು. ಸೊ ಇದೆಲ್ಲದನ್ನು ನಮ್ಮ ಮಹಿಳಾ ಸಬಲೀಕರಣದಲ್ಲಿ ಬರುತ್ತೆ. ಸೊ ಮಹಿಳಾ ಸಬಲೀಕರಣ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಫೆಮಿನಿಸಮ್. ಸೊ ಮಹಿಳಾ ಸಬಲೀಕರಣ ಆಗಿದ ತಕ್ಷಣನೇ ನಾವು ಗಂಡಿನ ಮೇಲೆ ಅಧಿಕಾರ ಚಲಾಯಿಸಬೇಕು ಅನ್ನೋದೇನು ಅಲ್ಲ. ಸೊ ಮಹಿಳಾ ಸಬಲೀಕರಣ ಅಂತ ಹೇಳಿದ ತಕ್ಷಣನೇ ತನ್ನ ಹಕ್ಕುಗಳ ಅರಿವನ್ನ ಮೂಡಿಸಿಕೊಳ್ಳುವಂತದ್ದು, ತಾನು ಸಂವಿಧಾನದಲ್ಲಿ ಒಬ್ಬ ಪ್ರಜೆಯಾಗಿ ಜೀವಿಸುವಂತಹ ಒಂದು ಅವಕಾಶವನ್ನ ರೂಪಿಸಿಕೊಳ್ಳುವಂತದ್ದು ಮಹಿಳಾ ಸಬಲೀಕರಣ ಅಂತ ಅರ್ಥ ಮಾಡಿಸ್ತಾ ಇದ್ದೀರಾ. ನಮ್ಮ ಕೇಳುಗರು ಇದನ್ನ ಗಮನವಿಟ್ಟು ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ಕೊಳ್ಳೋಣ. ಹೌದು. ಈಗ ಮತ್ತೆ ಮಹಿಳೆಯರಿಗೆ ಈಗ ಈ ಒಂದು ಕಾನೂನಿನ ಬಗ್ಗೆ ನಾವು ಹೇಳುವುದಾದ್ರೆ ಮಹಿಳೆಯರಿಗೆ ಇರ್ತಕ್ಕಂತಹ ಕಾನೂನುಗಳ ಬಗ್ಗೆ ತಾವು ಸಂಕ್ಷಿಪ್ತವಾಗಿ ಹೇಳ್ತೀರಾ? ಹೌದು. ಸೊ ನಾವು ನೋಡ್ಬೇಕಾಗಿದ್ದು ಏನು ಅಂತ ಹೇಳಿದ್ರೆ ನಮ್ಮ ಸಂವಿಧಾನ ಏನ್ ಹೇಳತ್ತೆ ಅನ್ನೋದನ್ನ, ಯಾಕಂದ್ರೆ ನಮ್ಮ ಕಾನೂನುಗಳೆಲ್ಲ ರಚನೆ ಆಗೋದು ನಮ್ಮ ಸಂವಿಧಾನದಿಂದನೇ. ವಿತೌಟ್ ಸಂವಿಧಾನ ನಾವೇನು ಮಾತಾಡಕ್ಕೆ ಆಗಲ್ಲ. ಸೊ ನಮ್ಮ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡೋದ್ರಲ್ಲಿ ಏನು ಒಂದು ಅರ್ಥನೇ ಇರೋದಿಲ್ಲ. ಸೊ ಪ್ರಪ್ರಥಮವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ ನಮ್ಮ ಸಂವಿಧಾನ ನಮಗೇನ್ ಹೇಳತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮುಖ್ಯವಾಗಿ ಅದರಲ್ಲಿ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಆರ್ಟಿಕಲ್ 14 ಏನ್ ಹೇಳುತ್ತೆ ಅಂದ್ರೆ ಸಮಾನತೆಯ ಹಕ್ಕು ಬಗ್ಗೆ ಮಾತಾಡುತ್ತೆ. ಸೊ ನಾವು ಮಹಿಳಾ ಸಬಲೀಕರಣದಲ್ಲಿ ಮುಖ್ಯವಾಗಿ ಮಾತಾಡೋದೇ ಸಮಾನತೆ ಬಗ್ಗೆ, ಹೌದಲ್ಲ? ಸೊ ಸಮಾನತೆ ಅಂತ ಹೇಳಿದ ತಕ್ಷಣನೇ ಆರ್ಟಿಕಲ್ 14 ಇದು ಏನ್ ಹೇಳತ್ತೆ ಅಂದ್ರೆ ಪ್ರತಿಯೊಬ್ಬ ಸಿಟಿಸನ್ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್, ಜೆಂಡರ್, ಸೆಕ್ಸ್, ಯಾವುದನ್ನು ಲಿಂಗ, ಲಿಂಗತ್ವ ಎಲ್ಲದನ್ನು ಸೇರಿಸಿ ಸಮಾನತೆ, ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ಸಮಾನತೆಯಿಂದ ನೋಡಬೇಕು ಅನ್ನೋದನ್ನ ನಮ್ಮ ಆರ್ಟಿಕಲ್ ಹೇಳುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ನಮ್ಮ ಮಹಿಳಾ ಸಬಲೀಕರಣ, ಸಮಾನತೆಯಿಂದ ಸ್ಟಾರ್ಟ್ ಆಗತ್ತೆ. ನೆಕ್ಸ್ಟ್ ಏನ್ ಹೇಳತ್ತೆ ಆರ್ಟಿಕಲ್ 15 ಏನ್ ಹೇಳತ್ತೆ ಅಂತ ಹೇಳಿದ್ರೆ ಭೇದ ಭಾವವನ್ನ ಮಾಡಬಾರದು. ಯಾವುದೇ ಕಲರ್ ಆಗಿರ್ಬೋದು, ಜಾತಿ ಆಗಿರ್ಬೋದು, ಲಿಂಗ ಆಗಿರ್ಬೋದು, ಅದರ ಆಧಾರದ ಮೇಲೆಗೆ ಯಾರನ್ನು ಕೂಡ ಭೇದ ಭಾವ ಮಾಡಬಾರದು ಅನ್ನೋದನ್ನ ಒಂದಷ್ಟು ಹೇಳತ್ತೆ. ಅದಾದ್ಮೇಲೆ ಆರ್ಟಿಕಲ್ 15(3) ಮಹಿಳೆಯರಿಗೆ ವಿಶೇಷ
ವಿಶೇಷವಾದ ಯೋಜನೆಗಳನ್ನ ರೂಪಿಸಬೇಕು ಅಂತ ಕೂಡ ನಮ್ಮ ಸಂವಿಧಾನ ಹೇಳತ್ತೆ. ಅದಾದ್ಮೇಲೆ ಆರ್ಟಿಕಲ್ 16ರಲ್ಲಿ ಉದ್ಯೋಗವನ್ನ ಕಲ್ಪಿಸ್ಕೊಡ್ಬೇಕು, ಎಲ್ಲಾರ್ಗು ಉದ್ಯೋಗಕ್ಕೆ ಹಕ್ಕಿದೆ ಅನ್ನೋದ್ರ ಬಗ್ಗೆ ಮಾತಾಡತ್ತೆ. ಆರ್ಟಿಕಲ್ 19ರಲ್ಲಿ ಸ್ವಾತಂತ್ರ್ಯ, ರೈಟ್ ಟು ಫ್ರೀಡಮ್ ಬಗ್ಗೆ ಮಾತಾಡತ್ತೆ. ಆರ್ಟಿಕಲ್ 21ರಲ್ಲಿ ರೈಟ್ ಟು ಲೈಫ್ ಅನ್ನೋದ್ರ ಬಗ್ಗೆ ಮಾತಾಡತ್ತೆ. ಸೊ ಇದರ ಆಧಾರದ ಮೇಲೇನೆ ನಮ್ಮ ಎಲ್ಲಾ ಮಹಿಳಾ ಹಕ್ಕುಗಳನ್ನು ಕೂಡ ಬಂದಿರುವಂತದ್ದು, ಮಹಿಳಾ ಕಾನೂನುಗಳು ಬಂದಿರೋದು ಕೂಡ ಈ ಮುಖ್ಯವಾದ ಆರ್ಟಿಕಲ್ ಏನು ಫಂಡಮೆಂಟಲ್ ರೈಟ್ಸ್ ಅಂತ ನಾವೇನ್ ಹೇಳ್ತೀವಿ ಅದ್ರ ಮೇಲೆನೆ ಬಂದಿರುವಂತದ್ದು. ಹಾಗೇನೆ ನಮ್ಮ ಸಂವಿಧಾನದಲ್ಲಿ ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕೂಡ ಇದೆ. ಸೊ ಅದರಲ್ಲಿ ಆರ್ಟಿಕಲ್ 39 ಆಗಿರ್ಬೋದು, ಆಮೇಲೆ 42 ಆಗಿರ್ಬೋದು. ಈಗ 39ರಲ್ಲಿ ABE ಅಂತ ಇದೆ, ಅದರಲ್ಲಿ ಎಲ್ಲರಿಗೂ ಸಮಾನವಾಗಿರುವಂತದ್ದಾಗಿರ್ಬೋದು, ಸಮಾನ ಕೆಲಸವನ್ನ ಸಿಗುವಂತದ್ದು, ಸಮಾನ ವೇತನವನ್ನ ಕೊಡುವಂತದ್ದು. ಸೊ ಸಮಾನ ವೇತನ, ನಮಗೊಂದು ಆಕ್ಟ್ ಇದೆ, ಮಿನಿಮಮ್ ವೇಜಸ್ ಆಕ್ಟ್ ಅಂತ ಒಂದಿದೆ. ಸೊ ಸಮಾನ ವೇತನ ಬಂದಿರೋದು ಈ ಆರ್ಟಿಕಲ್ ಅಂಡರ್ ಅಲ್ಲಿ. ಸೊ ಹಾಗಾಗಿ ನಮ್ಮ ಯಾವುದೇ ಒಂದು ಕಾನೂನಿದ್ರು ಅದಕ್ಕೆ ಮೂಲ ನಾವು ತಿಳ್ಕೋಬೇಕಾಗಿರೋದು ನಮ್ಮ ಸಂವಿಧಾನವನ್ನ. ಸೊ ನಮ್ಮ ಸಂವಿಧಾನವೇ ಅಡಿಪಾಯ ಯಾವುದೇ ಒಂದು ಕಾನೂನನ್ನ ಮಾಡ್ಲಿಕ್ಕೆ. ಸೊ ನಮ್ಮ ಸಂವಿಧಾನವನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದೊಂದು ವಿಷಯದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನೋ ಒಂದು ಪಾಠವನ್ನ ಓದಕ್ ಸಿಗತ್ತೆ. ಅದು ಬರೀ ಕಾಟಾಚಾರದ ಪಾಠವಾಗಬಾರ್ದು. ಯಾಕಂತ ಹೇಳಿದ್ರೆ ಹೀಗೆ ಒಂದಷ್ಟು ಬೇರೆ ದೇಶದ ಯುವ ಜನರ ಜೊತೆಗೆ ಒಂದಷ್ಟು ಚರ್ಚೆಗಳನ್ನ ಮಾಡ್ಲಿಕ್ಕೆ ನನಗೊಂದು ಅವಕಾಶಗಳು ಸಿಕ್ಕಿತ್ತು. ಈ ಕಳೆದ 10 ವರ್ಷಗಳಲ್ಲಿ ಒಂದಷ್ಟು ಜನ ಯುವ ಜನರ ಜೊತೆ ನಾನು ಚರ್ಚೆಗಳನ್ನ ಮಾಡಿದ್ದೀನಿ. ಅವರಿಗೆ ಇರುವಂತಹ ಸಂವಿಧಾನ ನಾಲೆಡ್ಜ್, ಅವರ ಕಾನ್ಸ್ಟಿಟ್ಯೂಷನ್ ನ ಹರಿದು ಕುಡ್ದಿರ್ತಾರೆ. ಸೊ ಹಾಗಾಗಿ ಅವರ ಹಕ್ಕುಗಳು ಏನು ಅನ್ನೋದು ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದೇ ನಮ್ಮ ಭಾರತದಲ್ಲಿ ಬರುವಾಗ ಹಕ್ಕುಗಳೇ ಗೊತ್ತಿಲ್ಲ. ವಾಟ್ ಈಸ್ ಫಂಡಮೆಂಟಲ್ ರೈಟ್ಸ್ ಅನ್ನೋದೇ ನಮ್ಮ ಪ್ರಜೆಗಳಿಗೂ ಗೊತ್ತಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ. ಸೊ ಅನ್ಲೆಸ್ ಅಂಡ್ ಅಂಟಿಲ್ ನಮ್ಮ ಸಂವಿಧಾನವನ್ನ ನಾವು ಕಲೀಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅನ್ನೋದೇ ನಿಮಗೆ ಗೊತ್ತಾಗಲ್ಲ. ಹಕ್ಕುಗಳ ಉಲ್ಲಂಘನೆ ಆಗದೆ ಇರುವಾಗೆ ನಮ್ಮನ್ನ ರಕ್ಷಣೆ ಮಾಡುವಂತಹ ಕಾಯ್ದೆಗಳು ಯಾವುದಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಸಂವಿಧಾನ, ಹಕ್ಕುಗಳು, ಕಾಯ್ದೆಗಳು ಇದು ಮೂರು ಕೂಡ ಇಂಟರ್ಲಿಂಕ್ಡ್. ಸೊ ನಾವು ಹೌದು, ಈಗ ನಾವು ಕಾಯ್ದೆಯನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ನೀವು ವಾಪಸ್ ಸಂವಿಧಾನ ಹೋಗಿ ಓದ್ಲೇಬೇಕು. ನೀವು ಕಾಯ್ದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಂವಿಧಾನ ಅರ್ಥ ಮಾಡ್ಕೊಳ್ದೆ ಕಾಯ್ದೆ ಓದ್ತೀನಿ ಅಂತ ಹೇಳಿದ್ರೆ ಕಾಯ್ದೆಯ ಒಳ ಅರ್ಥಗಳು ನಿಮಗೆ ಗೊತ್ತಾಗಲ್ಲ. ಸೊ ನಾನು LLB ಮಾಡುವಾಗ ನಮ್ಮ ಪ್ರಿನ್ಸಿಪಲ್ ಹೇಳ್ತಾ ಇದ್ರು, unless and until you read between the lines you will not understand what beautiful the constitution is ಅಂತ ಹೇಳಿ. ಅಂದ್ರೆ ಪದಗಳ ಒಳ ಅರ್ಥವನ್ನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಂವಿಧಾನವನ್ನ ರೂಪುರೇಷವನ್ನ ಏನು ನಮ್ಮ ಅಂಬೇಡ್ಕರ್ ಆಗಿರ್ಬೋದು, ಅವರ ಜೊತೆಗಿದ್ದಂತಹ ಸಂವಿಧಾನ ರಚನೆ ಮಾಡಿದ ಕಮಿಟಿ ಆಗಿರ್ಬೋದು, ಏನು ಬರ್ದಿದ್ದಾರೆ ಅನ್ನೋದನ್ನ ನಮಗೆ ಅರ್ಥ ಆಗಲ್ಲ. ಮೇಲಕ್ಕೆ ಓದಿದ್ರೆ ನಿಮಗೆ ಸಂವಿಧಾನ ಅರ್ಥ ಆಗಲ್ಲ. ಸಂವಿಧಾನದ ಒಳ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಯಾಕೆ ಇಷ್ಟೊಂದು ಲಕ್ಷಾಂತರ ಕಾಯ್ದೆಗಳು ಬಂದಿದಾವೆ ಅನ್ನೋದು ನಮಗೆ ಅರ್ಥ ಆಗತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಈ ಎಲ್ಲಾ ಕಾಯ್ದೆಗಳು ಬರ್ಲಿಕ್ಕೆ, ಮಹಿಳಾ ಕಾಯ್ದೆಗಳು ಬರ್ಲಿಕ್ಕೆ ಮೂಲ ಅಡಿಪಾಯವೇ ನಮ್ಮ ಈ ಸಂವಿಧಾನ. ಏನು ನಾವು ರಾಜಕೀಯ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದೀವೋ, ರಾಜಕೀಯದಲ್ಲಿ ನಮ್ಮ ಮಹಿಳೆಯರ ಪಾತ್ರದ ಬಗ್ಗೆ ಮಾತಾಡ್ತೀವೋ, ಅದಕ್ಕೆ ಫೌಂಡೇಶನ್ ಕೊಟ್ಟಿದ್ದು ಕೂಡ ನಮ್ಮ 73rd ಮತ್ತೆ 74th ಅಮೆಂಡ್ಮೆಂಟ್. ಸೊ ಅಲ್ಲಿ ನಿಮಗೆ ಅಮೆಂಡ್ಮೆಂಟ್ ಕೊಡ್ಲಿಲ್ಲ ಅಂತ ಹೇಳಿದಿದ್ರೆ ನಿಮಗೆ ಇವತ್ತು ರಾಜಕೀಯದಲ್ಲಿ ಪ್ರವೇಶವೇ ಇರ್ತಾ ಇರ್ಲಿಲ್ಲ. ಹಾಗೇನೆ ವೋಟಿಂಗ್ ರೈಟ್ಸ್ ಕೂಡ ಕೊಟ್ಟಿದ್ದು ನಮ್ಮ ಸಂವಿಧಾನದ ಅಮೆಂಡ್ಮೆಂಟ್ ಅಲ್ಲಿ. ಸೊ ನಿಮಗೆ ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಆದಾಗ್ಲೇನೆ ನಿಮಗೆ ವೋಟಿಂಗ್ ರೈಟ್ಸ್, ಮಹಿಳಾ ವೋಟಿಂಗ್ ರೈಟ್ಸ್ ಬಂದಿದ್ದು, ಚುನಾವಣೆಯಲ್ಲಿ ವೋಟ್ ಅನ್ನ ಹಾಕುವಂತಹ ರೈಟ್ಸ್ ಬಂದಿದ್ದು ಕೂಡ ಈ ಸಂವಿಧಾನದ ಅಮೆಂಡ್ಮೆಂಟ್ ಇಂದ. ಸೊ ಹಾಗಾಗಿ ಸಂವಿಧಾನವನ್ನ ಅರ್ಥ ಮಾಡಿಕೊಂಡು ನಾವು ನಮ್ಮ ಕಾಯ್ದೆಗಳು ಯಾವ್ಯಾವ ಬಂದಿದಾವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಮುಖ್ಯವಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕಾಯ್ದೆಗಳು ಅಂತ ಹೇಳಿದಾಗ ಹಲವಾರು ಕಾಯ್ದೆಗಳಿದಾವೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ರೈಟ್ ಟು ಲೈಫ್ ಇಂದ ಸ್ಟಾರ್ಟ್ ಆಗತ್ತೆ. ಎಲ್ಲಿ ನಮ್ಮ ಮಹಿಳೆಯರನ್ನ ಭ್ರೂಣ ಹತ್ಯೆಯಿಂದ ಸ್ಟಾರ್ಟ್ ಆಗತ್ತೆ, ಮಕ್ಕಳ ಭ್ರೂಣ ಹತ್ಯೆ. ನಮ್ಗೆ ಒಂದು ಕಾಯ್ದೆಯಲ್ಲಿ ಏನ್ ಹೇಳತ್ತೆ ಅಂತ ಹೇಳಿದ್ರೆ, ಲಿಂಗವನ್ನ ಗುರುತಿಸುವಂತಹ ಏನು ಇದಿದೆ ಅದನ್ನ ಅಬಾಲಿಷನ್ ಮಾಡಿದ್ದಾರೆ, ಹೌದಲ್ವಾ? ಭ್ರೂಣ ಯಾವುದು ಅನ್ನೋದನ್ನ ಕಂಡುಹಿಡಿಬಾರ್ದು ಅನ್ನೋದನ್ನ ಕೂಡ ನಮಗೆ ಕಾಯ್ದೆ ಮೂಲಕ ಹೇಳಿದ್ದಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗತ್ತೆ. ಸ್ಟಾರ್ಟಿಂಗ್ ನಮ್ಮ ಹುಟ್ಟಿನಿಂದಾನೇ ಸ್ಟಾರ್ಟ್ ಮಾಡ್ಬಿಡೋಣ ನಾವು. ಭ್ರೂಣ ಹತ್ಯೆ ಮಾಡಬಾರ್ದು ಅನ್ನೋ ಒಂದು ಕಾಯ್ದೆ ಇದೆ. ಸೊ ಭ್ರೂಣ ಹತ್ಯೆಯಲ್ಲಿ ನೀವು ಐಡೆಂಟಿಫಿಕೇಶನ್, ಮಗು ನಿಮ್ಮ ಭ್ರೂಣದಲ್ಲಿರುವಾಗ ಯಾವ ಲಿಂಗದಲ್ಲಿದೆ ಅನ್ನೋದನ್ನ ಕೂಡ ಐಡೆಂಟಿಫೈ ಮಾಡುವುದು ಕೂಡ ಒಂದು ತಪ್ಪು.
ಸೊ ಅಲ್ಲಿಂದ ಸ್ಟಾರ್ಟ್ ಆಗತ್ತೆ. ಅದಾದ್ಮೇಲೆ ಅಲ್ಲಿ ನಾವು ರೈಟ್ ಟು ಲೈಫ್ ಬಗ್ಗೆ ಮಾತಾಡ್ತೀವಿ. ರೈಟ್ ಟು ಲೈಫ್ ಕೂಡ ಕೊಟ್ಟಿರೋದು ನಮ್ಮ ಇದೇ ಸಂವಿಧಾನ. ರೈಟ್ ಟು ಲೈಫ್ ಅಂತ ಹೇಳಿದ ತಕ್ಷಣನೇ ಎಲ್ಲಾರ್ಗು ಒಂದು ಟ್ಯಾಗ್ ಅಲ್ಲಿ ಮಾತಾಡ್ತಾರೆ. ಯಾವಾಗ ನಿಮಗೆ ರೈಟ್ ಟು ಲೈಫ್ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಮಕ್ಕಳಿಗೆಲ್ಲ ಮತ್ತೆ ದೊಡ್ಡವರಿಗೆ ಪಾಠ ಮಾಡ್ಲಿಕ್ಕೆ ಹೋಗುವಾಗ ಕೇಳಿದೆ. ಹುಟ್ಟದ್ಮೇಲೆ ಸ್ಟಾರ್ಟ್ ಆಗತ್ತೆ. ಎಲ್ಲಿ ತನಕ ಇರುತ್ತೆ? ನಾವು ಸಾಯೋ ತನಕ ಇರುತ್ತೆ. ತಪ್ಪು. ರೈಟ್ ಟು ಲೈಫ್ ಸ್ಟಾರ್ಟ್ ಆಗೋದು ಯಾವಾಗ ಅಂದ್ರೆ ನೀವು ನಿಮ್ಮ ಅಮ್ಮನ ಉದರದಲ್ಲಿ ಇರುವಾಗಿಂದ ರೈಟ್ ಟು ಲೈಫ್ ಸ್ಟಾರ್ಟ್ ಆಗುತ್ತೆ. ಸೊ ಯು ಆರ್ ಕನ್ಸಿಡರ್ಡ್ ಆಸ್ ಅ ಸಿಟಿಸನ್ ಆಫ್ ದ ಕಂಟ್ರಿ ಫ್ರಮ್ ದ ಡೇ ವೆನ್ ಯು ಆರ್ ಮದರ್ ಕನ್ಸ್ಯೂಮ್ಸ್ ಯು. ಯಾವಾಗ ನಿಮ್ಮ ತಾಯಿ ಗರ್ಭದಲ್ಲಿ ಧರಿಸ್ತಾರೋ ಅವತ್ತಿಂದ ನಿಮ್ಮ ಹಕ್ಕು ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಇಸ್ ವೈ ಯು ಹ್ಯಾವ್ ಗಾಟ್ ಭ್ರೂಣವನ್ನ ಕಂಡಿಡಿಯುವಂತಹ ನಿರ್ಮೂಲನ ಕಾಯ್ದೆ ಯಾಕೆ ಬಂದಿದೆ ಅಂತ ಹೇಳಿ ಇದಕ್ಕೋಸ್ಕರನೇ. ಸೊ ರೈಟ್ ಟು ಲೈಫ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಅದು ರೈಟ್ ಟು ಲೈಫ್ ಎಲ್ಲಿ ತನಕ ಇರುತ್ತೆ? ಶಾಸ್ತ್ರಬದ್ಧವಾಗಿ ನಿಮ್ಮ ಅಂತ್ಯ ಸಂಸ್ಕಾರವನ್ನ ಮಾಡಿ ಮುಗಿಸೋ ತನಕನೂ ನಿಮಗೆ ರೈಟ್ ಟು ಲೈಫ್. ಸೊ ಅದಕ್ಕೇನೆ ಯಾರ್ದೇ ಒಬ್ರು ಬಾಡಿಯನ್ನ ಬೀದಿಯಲ್ಲಿ ಬಿಸಾಡುವ ಹಾಗೆ ಇಲ್ಲ. ಅದನ್ನ ಅವರ ಜಾತಿಯ ಅನುಗುಣವಾಗಿ ಶಾಸ್ತ್ರಬದ್ಧವಾಗಿ ಅವರನ್ನ ಕ್ರಿಮೇಷನ್ ಮಾಡುವಂತದ್ದು ಕೂಡ, ಅವರನ್ನ ಅಂತ್ಯಕ್ರಿಯೆಯನ್ನ ಮಾಡುವಂತದ್ದು ಕೂಡ ನಮಗೆ ಹಕ್ಕಾಗಿ ಸಿಗತ್ತೆ. ಇದು ಒಂದು ಕಡೆ ಅಂತ ಹೇಳಿದ್ರೆ, ನೆಕ್ಸ್ಟ್ ನಮಗೆ ಕಾಮನ್ ಆಗಿ ಎಲ್ಲರಲ್ಲೂ ಮಾತಾಡುವಂತದ್ದು ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ, ಕೌಟುಂಬಿಕ ದೌರ್ಜನ್ಯದ ಬಗ್ಗೆ. ಆದ್ರೆ ನಾನ್ ಕೇಳ್ತಾ ಇರೋದು, ಎಷ್ಟು ಜನಕ್ಕೆ ಈ ಕೌಟುಂಬಿಕ ದೌರ್ಜನ್ಯದ ಬಗ್ಗೆ ಗೊತ್ತು? ಸೊ ಈಗಿನ ಒಂದು ಪ್ರೆಸೆಂಟ್ ಸ್ಕಿನಾರಿಯೋದಲ್ಲಿ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಈ ಕೌಟುಂಬಿಕ ದೌರ್ಜನ್ಯವನ್ನ ಮಹಿಳೆಯರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸಂದರ್ಭಗಳಲ್ಲಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಕೌಟುಂಬಿಕ ದೌರ್ಜನ್ಯ ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾವೊಂದಷ್ಟು ಮಾತಾಡ್ಬೇಕಾಗತ್ತೆ. ಸೊ ಈ ಕೌಟುಂಬಿಕ ದೌರ್ಜನ್ಯ 2005ನೇ ಇಸ್ವಿಯಲ್ಲಿ ಬರತ್ತೆ. ಸೊ ಅಲ್ಲಿಂದ ಏನಾಗತ್ತೆ, ಈ ಕಾಯ್ದೆ ತಂದಿರೋದು ಏನಕ್ಕೆ ಅಂತ ಹೇಳಿದ್ರೆ, ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳನ್ನ ತಡೆ ಹಿಡಿಲಿಕ್ಕೆ. ಅದು ಯಾವುದು? ಮದುವೆ ಆದ ನಂತರ ಆಗಿರುವಂತಹ ದೌರ್ಜನ್ಯಗಳು, ಕುಟುಂಬದ ಒಳಗೆ ನಡೀತಾ ಇರುವಂತಹ ದೌರ್ಜನ್ಯಗಳು, ಡೌರಿ ಹರಾಸ್ಮೆಂಟ್ ಇರ್ಬೋದು, ಸೆಕ್ಷುವಲ್ ಹರಾಸ್ಮೆಂಟ್ ಇರ್ಬೋದು. ಸೊ ನಮ್ಮಲ್ಲಿ ಕಾಮನ್ ಆಗಿ ಒಂದಷ್ಟು ವರ್ಷಗಳು ಮ್ಯಾರಿಟಲ್ ರೇಪ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಯಾರು ಮಾತಾಡ್ತಾ ಇರ್ಲಿಲ್ಲ. ಮದುವೆ ಆದ್ಮೇಲೆ ಕೂಡ ರೇಪ್ ಆಗಬಹುದು ಅನ್ನೋದನ್ನ ಕೂಡ ಈಗ ನಮ್ಮ ಸಂವಿಧಾನ ಹೇಳತ್ತೆ, ನಮ್ಮ ಕಾಯ್ದೆ ಕೂಡ ಹೇಳತ್ತೆ. ಏನ್ ಹೇಳತ್ತೆ ಅಂದ್ರೆ, ಹೆಣ್ಣು ತನಗೆ ಇಷ್ಟ ಇಲ್ಲ, ನೋ ಅಂತ ಹೇಳಿದ ತಕ್ಷಣನೇ ಅವರ ಗಂಡ ಅವರನ್ನ ಮುಟ್ಟುವ ಹಾಗೆ ಇಲ್ಲ, ಸಂವಹನ ಮಾಡುವ ಹಾಗೆ ಇಲ್ಲ. ಇನ್ ಕೇಸ್ ಮಾಡಿದ್ರು ಅಂತ ಹೇಳಿದ್ರೆ ಮ್ಯಾರಿಟಲ್ ರೇಪ್ ಅಂತ ಕರಿತೀವಿ ಅದನ್ನ. ಸೊ ಆ ಒಂದು ಗ್ರೌಂಡ್ಸ್ ಅಲ್ಲಿ ಕೂಡ ನೀವು ಫೈಟ್ ಮಾಡ್ಬೋದು. ಈ ಮ್ಯಾರಿಟಲ್ ರೇಪ್ ಬಗ್ಗೆ ಮಾತಾಡೋದಕ್ಕೆ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾನು ಬೆಂಗಳೂರಲ್ಲಿ, ಅವ್ರು ಯಾರು ಏನು ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ. ನಾನು ಬೆಂಗಳೂರಲ್ಲಿ ನಾನು ಫಸ್ಟ್ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದಾಗ ಒಬ್ರು ಹೆಣ್ಮಗು, ಚಿಕ್ಕ ವಯಸ್ಸು, 9ನೇ ಪ್ರೆಗ್ನೆನ್ಸಿ. ಓಕೆ, ಸೊ 9ನೇ ಪ್ರೆಗ್ನೆನ್ಸಿಯಲ್ಲಿ ಆ ತಾಯಿ ನಮ್ಮ ಹತ್ರ ಬಂದಿದ್ದಾಳೆ. ಏನಮ್ಮ ತುಂಬಾ ಗರ್ಭಿಣಿ ನೀನು, ಯಾಕೆ ಬಂದಿದ್ಯಾ ನೀನು ಅಂತ ಕೇಳಿದ್ವಿ ನಾವು. ಮೇಡಮ್ ನನಗೆ ಡೆಲಿವರಿ ಮಾಡಕ್ಕೆ ಭಯ ಆಗ್ತಿದೆ ಅಂದ್ಲು. ಏನಕ್ಕಮ್ಮ ಅಂತ ಕೇಳಿದ್ವಿ ನಾವು. ಅವಾಗ ಆ ತಾಯಿ ಹೇಳ್ತಾಳೆ, ನನ್ನ ನೀರು ಒಡೆಯೋ ಟೈಮಲ್ಲಿ ನನ್ನ ಗಂಡ ನನ್ನ ಜೊತೆ ಸಂವಹನ ಮಾಡ್ಬೇಕು ಅಂತ ಹೇಳ್ತಾನೆ. ಆ ಕಾರಣದಿಂದ ಅವಳನ್ನ 9ನೇ ಪ್ರೆಗ್ನೆನ್ಸಿಗೆ ತಗೊಂಡು ಬಂದು ನಿಲ್ಸಿದಾನೆ ಅನ್ನೋದನ್ನ ಬಗ್ಗೆ ಆ ಹೆಣ್ಮಗು ಹೇಳ್ತಾಳೆ. ಬಟ್ ಅದನ್ನ ಯಾರು ನಂಬಲ್ಲ. ಯಾಕಂದ್ರೆ ಡೆಲಿವರಿ ಟೈಮ್ ಅಲ್ಲಿ ಎವ್ರಿ ಒನ್ ವಿಲ್ ಬಿ ವೆರಿ ಕಾನ್ಶಿಯಸ್. ಅಯ್ಯೋ ಅವಳಿಗೆ ಪೇನ್ ಅಲ್ಲಿ ಇದ್ದಾರೆ ಅಂತ ಎಲ್ಲರೂ ಒಂದು ಇದ್ರಲ್ಲಿ ಇರ್ತೀವಿ. ಬಟ್ ಅವ್ರಿಗೆ ನೀರು ಒಡೆಯೋ ಟೈಮ್ ಅಲ್ಲಿ ಅವಳ ಜೊತೆ ಸಂವಹನ ಮಾಡ್ಬೇಕು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಹಾಗಾದ್ರೆ ಇದನ್ನ ಯಾರ ಹತ್ರ ಹೋಗಿ ಆ ಹೆಣ್ಮಗು ಹೇಳ್ಕೋಬೇಕು? ಈಗ ಅವಳಿಗೆ 9ನೇ ಪ್ರೆಗ್ನೆನ್ಸಿ, ಇದನ್ನ ನಾವು ಏನಂತ ಕರಿಬೇಕು? ಹಾಗಾದ್ರೆ ಇಲ್ಲಿ ಅವಳ ಹಕ್ಕಿನ ಉಲ್ಲಂಘನೆ ಆಗ್ತಾ ಇಲ್ವಾ? ಅವಳ ವೈಯಕ್ತಿಕ ಒಂದು ಹಕ್ಕಿನ ಉಲ್ಲಂಘನೆ ಆಗ್ತಾ ಇಲ್ವಾ? ಸೊ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡೋರು ಯಾರು ಮಾತಾಡ್ಬೇಕು ಇದ್ರ ಬಗ್ಗೆ? ಇಲ್ಲ, ನಿನ್ ಗಂಡ ಅದು. ಸೊ ಗಂಡ ಅಂತ ಹೇಳಿದ ತಕ್ಷಣನೇ ಏನ್ ಬೇಕಾದ್ರೂ ಮಾಡ್ಬೋದಾ? ಯಾರಿಗೂ ಹಕ್ಕಿಲ್ಲ. ಸೊ ಆ ಹಕ್ಕಿನ ಬಗ್ಗೆ ಈ ಕೌಟುಂಬಿಕ ದೌರ್ಜನ್ಯದಲ್ಲಿ ನಾವು ಮಾತಾಡ್ಲಿಕ್ಕೆ ಸಿಗತ್ತೆ. ಸೊ ಈ ಕೌಟುಂಬಿಕ ದೌರ್ಜನ್ಯದಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬೋದು, ಅಥವಾ ಫಿಸಿಕಲ್ ಹರಾಸ್ಮೆಂಟ್, ದೈಹಿಕವಾಗಿ ಅವರನ್ನ ಶೋಷಣೆಗೆ ಒಳಪಡಿಸುವಂತದ್ದಾಗಿರ್ಬೋದು, ಮಾನಸಿಕವಾಗಿ ಶೋಷಣೆ. ಕೆಲವೊಂದು ಕೇಸ್ಗಳಲ್ಲಿ ನಮ್ಮಲ್ಲಿ ಬರ್ತಾ ಇತ್ತು, ಹೈ ಪ್ರೊಫೈಲ್ ಕೇಸ್ಗಳಲ್ಲೆಲ್ಲ ಒಂದಷ್ಟು ಕೇಸ್ಗಳಲ್ಲಿ ಹೇಗಂದ್ರೆ ಒಡಿಯಲ್ಲ, ಬಡಿಯಲ್ಲ, ಮಾನಸಿಕವಾಗಿ ಅವಳನ್ನ ಹಿಂಸೆ ಕೊಡುವಂತ. ತದನಂತರ ಏನ್ ಮಾಡೋದು, ಅವಳಿಗೆ ಹುಚ್ಚಿ ಪಟ್ಟ ಕಟ್ಟುವಂತದ್ದು. ಯಾಕಂದ್ರೆ ಅವರು ಮಾನಸಿಕವಾಗಿ ಖಿನ್ನತೆಗೆ ಹೋಗಿರ್ತಾರೆ, ಡಿಪ್ರೆಷನ್ಗೆ ಹೋಗಿರ್ತಾರೆ.
ಹೋಗಿರ್ತಾರೆ. ಸೊ ಡಿಪ್ರೆಷನ್ ಹೋಗಿದ ತಕ್ಷಣನೇ ಏನಾಗತ್ತೆ, ಶಿ ವಿಲ್ ಬಿ ಐಸೋಲೇಟೆಡ್, ಹೌದು ಹೌದು. ಮಗುವನ್ನ ಅವಳಿಂದ ಕಿತ್ಕೊಳ್ಳುವಂಥದ್ದು. ಸೊ ಈ ತರ ಒಂದಷ್ಟು ಪ್ರಕರಣಗಳು ಇವತ್ತಿಗೂ ಕೂಡ ನಮ್ಮಲ್ಲಿ ಬರ್ತಾ ಇದೆ. ಸೊ ನಾನು ಬೆಂಗಳೂರಲ್ಲಿ ಕಮಿಷನರ್ ಆಫೀಸ್ ಅಲ್ಲಿ ನಡೀತಾ ಇರುವಂತಹ ಪರಿಹಾರಲ್ಲಿ ನಾವು ಕೆಲಸ ಮಾಡ್ತಾ ಇರುವಾಗ ಇವತ್ತಿಗೂ ಕೌಟುಂಬಿಕ ದೌರ್ಜನ್ಯ ಅನ್ನೋದು ಇನ್ನೂ ಇದೆ ಸರ್. ನಾವು ಬರೀ ಏನ್ ಹೇಳ್ತೀವಿ ಅಂದ್ರೆ ಕೌಟುಂಬಿಕ ದೌರ್ಜನ್ಯ ಬರೀ ಹಳ್ಳಿಯಲ್ಲಿ ನೋಡಕ್ ಸಿಗುತ್ತೆ ಅಂತ ಹೇಳ್ತಾ ಇದೀವಿ. ಅತ್ತೆ ಸೊಸೆ ಮಧ್ಯ ಆಗಿರ್ಬೋದು, ಗಂಡ ಕುಡ್ಕೊಂಬಾರ್ದು. ಸರ್ ದಿಸ್ ಹ್ಯಾಸ್ ಗಾನ್ ಟು ದ ನೆಕ್ಸ್ಟ್ ಲೆವೆಲ್ಸ್, ಅಡ್ವಾನ್ಸ್ಡ್ ಲೆವೆಲ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್. ಸೊ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳಿದ್ರೆ ಎಜುಕೇಟೆಡ್, ಬೋತ್ ಆರ್ ಎಜುಕೇಟೆಡ್. ನಾವು ಒಂದು ಕಾಲಘಟ್ಟದಲ್ಲಿ ನೋಡ್ತಿದ್ವಿ ಇಲ್ಲಿಟ್ರೇಟ್ಸ್ ಮಾತ್ರ ಈ ಕೌಟುಂಬಿಕ ಆ ಗಂಡ ಹೊಡೆದ್ರು ಹೊಡಿಸ್ಕೊಂತೀನಿ, ಸಾಯೋ ತನಕ ಹೊಡಿಸ್ಕೊಂತೀನಿ. ಏನು ನಮ್ಮ ವಿಕಸನ ಸಂಸ್ಥೆ ಎಲ್ಲ ಫಸ್ಟ್ ಸ್ಟಾರ್ಟ್ ಮಾಡ್ಬೋದು, ಹೊಡ್ಕೊಂಬಂದು ತಲೆ ಓಪನ್ ಆಗಿರೋದು ಅಂತ ಒಂದಷ್ಟು ಕೇಸ್ಗಳನ್ನ ನಾವು ನೋಡಿದೀವಿ, ಇಲ್ಲ ಅಂತ ನಾನು ಹೇಳುದಿಲ್ಲ. ಬಟ್ ಈಗಿನ ಆಯಾಮದಲ್ಲಿ ಗಂಡ ಇಂಜಿನಿಯರ್, ಹೆಂಡತಿ ಇಂಜಿನಿಯರ್ ಅಂದ್ರು ಕೌಟುಂಬಿಕ ದೌರ್ಜನ್ಯ, ಗಂಡ ಡಾಕ್ಟರ್ ಇರ್ತಾನೆ, ಗಂಡ ಡಾಕ್ಟರ್, ಹೆಂಡತಿ ಡಾಕ್ಟರ್ ಅಂದ್ರು ಕೌಟುಂಬಿಕ ದೌರ್ಜನ್ಯ, ಡಿಪ್ರೆಷನ್, ಕೌಟುಂಬಿಕ ಕಲಹ. ಸೊ ಇದು ನಮಗೆ ತುಂಬಾ ವ್ಯಾಪಕವಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಳ್ಳಿ ಭಾಗದಕ್ಕಿಂತನೂ ಇನ್ನೂ ಹೆಚ್ಚಾಗಿ ಪಟ್ಟಣ ಭಾಗದಲ್ಲಿ ಕೌಟುಂಬಿಕ ದೌರ್ಜನ್ಯ ವಿದಿನ್ ದ 4 walls ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವೀಗಿದ್ದೀವಿ. ಸೊ ಈ ಕೌಟುಂಬಿಕ ದೌರ್ಜನ್ಯ ಅಂತ ಹೇಳಿದ ತಕ್ಷಣನೇ ಈಗ ಒಂದಷ್ಟು ಫೈಟ್ ಗಳು ನಡೀತಾ ಇದಾವೆ. ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ದೌರ್ಜನ್ಯ ನಡೆದು, ಗಂಡು ಮಕ್ಳ ಮೇಲೂ ದೌರ್ಜನ್ಯ ನಡೆತ್ತೆ. ಹೌದು, ಕೆಲವೊಂದು ಕೇಸ್ಗಳಲ್ಲಿ ಹಾಗೂ ಆಗ್ತಾ ಇದೆ. ಸೊ ಇಬ್ಬರೂ ಕೂಡ ಇದರಲ್ಲಿ ಫೈಟ್ ಮಾಡಬಹುದು ಅನ್ನೋದನ್ನ ಒಂದಷ್ಟು ಕಡೆ ಹೇಳ್ತಾ ಹೋಗ್ತಾರೆ. ಆಕ್ಟ್ ನ ಇದು ಜಡ್ಜ್ಮೆಂಟ್ಸ್ ಗಳಲ್ಲಿ ಹಸ್ಬೆಂಡ್ ಮೇಲೆ ವೈಲೆನ್ಸ್ ಆಗಿದೆ ಅನ್ನೋದನ್ನ ಕೂಡ ಮಾತಾಡ್ತಾರೆ. ಹಾಗೇನೆ ಕೌಟುಂಬಿಕ ದೌರ್ಜನ್ಯ ಈಗ ಅದ್ರ ಜೊತೆಗೆ ಮೇಂಟೆನೆನ್ಸ್. ಸೊ ಈಗ ನಾವು ಆದಷ್ಟು ನಾವು ಫೇಸ್ಬುಕ್, ಟ್ವಿಟರ್ ಅಲ್ಲೆಲ್ಲ ನಾವು ನೋಡ್ತೀವಿ, ಈಗ ಇನ್ಸ್ಟಾಗ್ರಾಮ್ ಅಲ್ಲೂ ನೋಡ್ತೀವಿ. ನಮ್ಮ ನ್ಯಾಯಾಧೀಶರು, ಹೈಕೋರ್ಟ್ ನ್ಯಾಯಾಧೀಶರೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬರೋದು 12,000 ರೂಪಾಯಿ ಸಂಬಳ ಗಂಡನಿಗೆ, 10,000 ರೂಪಾಯಿ ಮೇಂಟೆನೆನ್ಸ್ ಅಂತೆ. ಸೊ ಹಾಗಾದ್ರೆ ಜಡ್ಜೆ ಕ್ವೆಶ್ಚನ್ ಮಾಡಿದ್ರು, ಅಲ್ಲ ಕಣಮ್ಮ ಬರೋದೇ 12,000 ರೂಪಾಯಿ, 12,000 ರೂಪಾಯಿ 10,000 ರೂಪಾಯಿ ನೀ ತಗೊಂಡ್ರೆ ಅವನೆಲ್ಲಿ ಬೀದಿಗೆ ನಿಲ್ಬೇಕು? ಸೊ ಈ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅದರ ಸದುಪಯೋಗನ ಪಡ್ಕೋಬೇಕೇ ಹೊರತು ಅದನ್ನ ಒಂದು ಟೂಲ್ ಆಗಿ ಇಟ್ಕೊಂಡು ಅದರ ಬಗ್ಗೆ ನಾವೊಂದು ಆ ಕಾಯ್ದೆಯ ಒಂದು ರೂಪಿ ಉದ್ದೇಶಗಳನ್ನ ತಪ್ಪಾಗಿ ನಾವು ಮಾಡಬಾರದು ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಇದ್ರ ಜೊತೆಯಲ್ಲಿ ತಾವು ಕೌಟುಂಬಿಕ ದೌರ್ಜನ್ಯದ ಬಗ್ಗೆ ಈಗ ಹೇಳ್ತಾ ಇದ್ದೀರಿ. ಉದ್ಯೋಗ ಒಂದು ಸ್ಥಳಗಳಲ್ಲಿ ಮಹಿಳೆಯರಿಗೆ ಆಗ್ತಕ್ಕಂತ ಲೈಂಗಿಕ ಕಿರುಕುಳದ ಬಗ್ಗೆ ಅನ್ಸಲ್ಲ. ಹೌದು. ಸೊ ಎಲ್ಲರೂ ಮಾತಾಡ್ತೀವಿ ಪಾಶ್ ಪಾಲಿಸಿ ಅಂತ ಮಾತಾಡ್ತೀವಿ, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತ ಹೇಳಿ ಮಾತಾಡ್ತೀವಿ. ಸೊ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ ತುಂಬಾ ಜನ ಮಹಿಳೆಯರಿಗೆ ಗೊತ್ತಿಲ್ಲ. ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಕಾಯ್ದೆ ಬಂದಿದ್ದು ಯಾವಾಗ ಅಂದ್ರೆ ನಮ್ಮಲ್ಲಿ ಡೆಲ್ಲಿಯ ನಿರ್ಭಯ ಕೇಸ್ ಆದ ನಂತರ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಬಂತು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಮಹಿಳೆಯರಿಗೆ ಕೆಲಸದ ಜಾಗದಲ್ಲಿ ಲೈಂಗಿಕ ಕಿರುಕುಳನ ಅನುಭವಿಸ್ತಾ ಇದ್ದಾರೆ. ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳಿದ ತಕ್ಷಣನೇ ಅವರನ್ನ ಮುಟ್ಲೇಬೇಕು, ಅವರನ್ನ ರೇಪ್ ಮಾಡ್ಲೇಬೇಕು ಅನ್ನೋದಷ್ಟೇ ಅಲ್ಲ. ಈ ಕಾಯ್ದೆಯಲ್ಲಿ ತುಂಬಾ ನೀಟಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಅವರ ಜೊತೆ ಅಸಭ್ಯವಾಗಿ ನಡ್ಕೊಳ್ಳುವಂತದ್ದಾಗಿರ್ಬೋದು, ಅವರ ಜೊತೆಗೆ ಅಸಭ್ಯವಾದಂತಹ ಚಿತ್ರೀಕರಣಗಳನ್ನ ತೋರಿಸುವಂತದ್ದಾಗಿರ್ಬೋದು, ಅವರ ಜೊತೆ ಅಸಭ್ಯವಾಗಿ ಅಂದ್ರೆ ಅವರನ್ನ ಟಚ್ ಮಾಡೋದು, ಅವರನ್ನ ನೀನ್ ನನ್ ಜೊತೆ ಚೆನ್ನಾಗಿದ್ರೆ ನಿನ್ಗೆ ಪ್ರಮೋಷನ್ ಕೊಡ್ತೀವಿ ಅಂತ ಹೇಳಿ ಅವರನ್ನ ಪ್ರೊವೋಕ್ ಮಾಡುವಂತದ್ದಾಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ರೀತಿಯ ಲೈಂಗಿಕ ಕಿರುಕುಳ, ಲೈಂಗಿಕ ವಿಷಯಕ್ಕೆ ಸಂಬಂಧಿಸಿದಂತಹ ಯಾವುದೇ ರೀತಿಯ ಕಿರುಕುಳಗಳ ಇದ್ರು ಅದನ್ನ ನಾವು ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತ ಕರಿತೀವಿ. ಸನ್ನೆ ಕೂಡ ಆಗ್ಬಹುದಲ್ವಾ? ಸನ್ನೆ ಕೂಡ ಅಂದ್ರೆ ಒಬ್ಬ ಹೆಣ್ಣು ಮಗಳು ದಿನ ಬಂದ್ ಕೂರ್ತಾಳ, ಅವಳನ್ನ ನಾನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ, ಅದು ಕೂಡ ಅಪರಾಧನೇ. ಒಂದು 2 ನಿಮಿಷ 3 ನಿಮಿಷಕ್ಕಿಂತ ಅವಳಿಗೆ ಅನ್ಕಂಫರ್ಟಬಲ್ ರೀತಿಯಲ್ಲಿ, ಅವಳಿಗೆ ಒಂದು ಮುಜುಗರ ಆಗುವಂತಹ ಒಂದು ರೀತಿಯಲ್ಲಿ ಅವಳನ್ನ ನೋಡಿದ್ರೆ ಕೂಡ ನಾವು ಅದನ್ನ ಲೈಂಗಿಕ ಕಿರುಕುಳ ಅಂತ ಕರಿತೀವಿ. ಈ ಕಾಯ್ದೆಯಲ್ಲಿ ಇನ್ನೂ ಒಂದು ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಏನು ಅಂದ್ರೆ ಅವಳು ಮನೆಯಿಂದ ಹೊರಟಾಗಿಂದ ವಾಪಸ್ಸು ಮನೆಗೆ ಬಂದು ತಲುಪುವ ತನಕನೂ ಅದನ್ನ ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತಾನೆ ಕೇಳೋದು. ಸೊ ಅವಳು ಹೋಗೋ ದಾರಿಯಲ್ಲಿ ಬಸ್, ಅವಳು ಹೋಗೋ ದಾರಿಯಲ್ಲಿ ಆಟೋದವನಾಗಿರ್ಬೋದು, ಯಾವುದೇ ರೀತಿಯ ಕಿರುಕುಳಗಳನ್ನ, ಲೈಂಗಿಕ ಕಿರುಕುಳಗಳನ್ನ ಅವಳು ಅನುಭವಿಸ್ತಾಳೋ, ಅಥವಾ ಯಾರೋ ಈ ಪೂಲಿ ಹುಡುಗರುಗಳಾಗಿರ್ಬೋದು ಅವಳನ್ನ ಮೇಲೆ ಒಂದು ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದು. ಸೊ ಇದು ಎಲ್ಲದನ್ನ ಕೂಡ ನಾವು ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತಾನೆ ಕರಿತೀವಿ. ಸೊ ಈ ಕಾಯ್ದೆ ಬರುವಾಗ ಎಲ್ಲರೂ ಅನ್ಕೋತಾರೆ ಆ ಒಂದು ಇನ್ಸ್ಟಿಟ್ಯೂಷನ್ ಒಳಗಾದ್ರೆ ಮಾತ್ರ ಅಂತ ಅನ್ಕೋತಾರೆ. ಬಟ್ ಇದು ಹಾಗೆ ಅಲ್ಲ. ನೀನು ಕೆಲಸಕ್ಕೆ ಹೊರಟ ಜಾಗದಿಂದ ವಾಪಸ್ಸು ಮನೆಗೆ ಬರೋ ತನಕನೂ ಕೂಡ ನಿನಗೆ ಯಾವುದೇ ರೀತಿಯ ಒಂದು ಕಿರುಕುಳವನ್ನ ನೀನು ಅನುಭವಿಸಿದ್ರೆ ಅದನ್ನ ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತ ನೀನು ಕರಿಬಹುದು. ಈ ಒಂದು ಕಾಯ್ದೆಯಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಏನು ಅಂದ್ರೆ ICC ಕಮಿಟಿ. ಸೊ ICC ಕಮಿಟಿ ಅಂತ ಹೇಳಿದ್ರೆ ಆಂತರಿಕ ಸಮಿತಿ ಒಳಗೆ, ಅಂದ್ರೆ ನಮ್ಮ ಇಂಟರ್ನಲ್ ಕಮಿಟಿ. ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಮುಜುಗರ ಆಗ್ಬೋದು, ಹೆಂಗಪ್ಪ ನಾನು ಹೇಳ್ಕೊಳ್ಳೋದು ನನ್ನ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಇದೆ ಅಂತ ಹೇಳಿ. ಸೊ ಈ ಆಂತರಿಕ ಸಮಿತಿಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಯಾರು ಈ
ಒಂದು ಸೆಕ್ಷುವಲ್ ಹರಾಸ್ಮೆಂಟ್, ಮಹಿಳಾ ಹಕ್ಕುಗಳ ಬಗ್ಗೆ ಯಾರಿಗೆ ವಿಶೇಷವಾದ ನಾಲೆಡ್ಜ್ ಇದೆ ಅದರಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರು ಕೂಡ ಇರ್ತಾರೆ, ಅಡ್ವೊಕೇಟ್ಸ್ ಕೂಡ ಇರ್ತಾರೆ, ವಕೀಲರು ಇರ್ತಾರೆ, ಸ್ವಯಂ ಸೇವಕರಿರ್ತಾರೆ, HR ಇರ್ತಾರೆ. ಸೊ ಇವರೆಲ್ಲರೂ ಅದ್ರ ಜೊತೆಗೆ ಅವರ ಕೆಲಸ ಮಾಡ್ತಾ ಇರುವಂತಹ ಒಂದು ಕೊಲೀಗ್ ಕೂಡ ಅದರಲ್ಲಿ ಇರ್ತಾರೆ. ಸೊ ಈ ಸಮಿತಿಯ ಮುಂದೆ ಕರೆ ಮೂಲಕ, ಪತ್ರದ ಮೂಲಕ, ವೈಯಕ್ತಿಕವಾಗಿ ಹೇಗೆ ಬೇಕಾದ್ರೂ ನೀವು ಹೋಗಿ ದೂರನ್ನ ಕೊಡಬಹುದು. ಸೊ ನಿಮ್ಮ ಒಂದು ಐಡೆಂಟಿಟಿಯನ್ನ ಗೌಪ್ಯವಾಗಿ ಇಡ್ತಾರೆ ಇದರಲ್ಲಿ. ಸೊ ಅದ್ಯಾರು ಪರ್ಪೆಟ್ರೇಟರ್ ಇರ್ತಾರಲ್ಲ ಅವರ ಮೇಲೆ ಸೂಕ್ತ ಕ್ರಮವನ್ನ ಜರುಗಿಸಿ ಈ ಕಮಿಟಿಯವರು ನಿಜವಾಗ್ಲೂ ಅವರ ಮೇಲೆ ಯಾವುದೇ ರೀತಿಯ ಹರಾಸ್ಮೆಂಟ್ ಆಗಿದೆ ಅನ್ನೋ ಸಂದರ್ಭದಲ್ಲಿ ಅವರನ್ನ ಫರ್ದರ್ ಕೇಸನ್ನ ಹಾಕುವಂತದ್ದು, ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತ ಹೇಳಿ ಕೇಸನ್ನ ಹಾಕುವುದು. ಸೊ ಅದು ಅಗೈನ್ ಕೋರ್ಟ್ ಮಟ್ಟಕ್ಕೆ ತಗೊಂಡು ಹೋಗಬೇಕಾ ಅನ್ನೋದನ್ನ ನಮ್ಮ ಹೆಣ್ಣು ಮಕ್ಕಳು ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಅವರ ಒಂದು ವೈಯಕ್ತಿಕ ವಿಷಯ. ಸೊ ಎಷ್ಟೋ ಜಾಗದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳು ಈ ತರ ಒಂದ್ ಆಗಿದೆ ಅಂತ ಹೇಳಿದ ತಕ್ಷಣನೇ ಅವ್ರ ಮನೆಯಲ್ಲಿ ನೀನ್ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಅನ್ನೋದು. ನಿನ್ ಹೆಸರಿಗೆ ಒಂದು ಟ್ಯಾಗ್ ಲೈನ್ ಬರತ್ತೆ. ಸೊ ನೀನ್ ಹೋಗೋ ಅವಶ್ಯಕತೆ ಇಲ್ಲ, ನೀನ್ ದುಡ್ಡು ನಮ್ಮನ್ ಸಾಕೋ ಇಲ್ಲ. ಸೊ ಹಂಗ್ ಹೇಳಿದ ತಕ್ಷಣನೇ ಅವಳಿಗೆ ಉದ್ಯೋಗ ಮಾಡುವಂತಹ ಸ್ವತಂತ್ರವನ್ನ ಎಲ್ಲರೂ ಕಿತ್ಕೊಂಡ್ಬಿಡ್ತಾರೆ. ಲಾಸ್ಟಿಗೆ ಅವಳನ್ನೇ ತಪ್ಪಿತಸ್ಥರಾಗಿ ನೋಡುವಂತಹ ಒಂದು ಪರಿಸ್ಥಿತಿಯನ್ನ ಕೂಡ ನಾವು ನೋಡ್ತೀವಿ. ಸೊ ಹಾಗಾಗಿ ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತ ಹೇಳುವಾಗ ಅವಳ ಒಂದು ಘನತೆ, ಗೌರವವನ್ನ ಎತ್ತಿ ಹಿಡಿದು ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ಕೋಸ್ಕರ ICC ಕಮಿಟಿಯನ್ನ ಪ್ರತಿಯೊಂದು ಇಂಡಸ್ಟ್ರಿ, ಎಲ್ಲಾ ಸಂಸ್ಥೆ, ಇರ್ರೆಸ್ಪೆಕ್ಟಿವ್ ಆಫ್ ಫ್ಯಾಕ್ಟರಿಗಳಾಗಿರ್ಬೋದು, NGOಗಳಾಗಿರ್ಬೋದು, ಯಾವುದೇ ಒಂದು ಅಧಿಕಾರಿಗಳ ಕಚೇರಿಗಳಾಗಿರ್ಬೋದು, ಸೊ ಪ್ರತಿಯೊಂದು ಕಡೆನೂ ಕೂಡ ಈ ಆಂತರಿಕ ಸಮಿತಿಯನ್ನ ಅಲ್ಲಿ ಹಾಕುವಂತದ್ದು ಇರಬೇಕು ಅನ್ನೋದನ್ನ ಹೇಳಿ. ಈ ಜೊತೆಗೆ ಈಗ ವರದಕ್ಷಿಣೆ ನಿರೋಧ ಕಾಯ್ದೆ ಬಗ್ಗೆ ಒಂದ್ ಸ್ವಲ್ಪ. ಸೊ ಈ ವರದಕ್ಷಿಣೆ ನಿರೋಧನೆ ಕಾಯ್ದೆ ಅಂತ ಹೇಳಿದ ತಕ್ಷಣನೇ ಎಲ್ಲರೂ ಡೌರಿ ಇಲ್ಲಪ್ಪ, ಈಗ ವೆರಿ ಕಾಮನ್, ಅದು ಬೇರೆ ಗಿಫ್ಟ್ ಕೊಡೋದು. ಯಾರತ್ರ ಡಿಸ್ಕಷನ್ ಮಾಡ್ತಾ ಇದ್ದೆ, ಅವಾಗ ಅವ್ರು ಹೇಳ್ತಿದ್ರು, ಮೇಡಮ್ ಅದು ಗಿಫ್ಟ್ ಆಗಿ ಕೊಡೋದಲ್ವಾ ಮೇಡಮ್, ಅದ್ರಲ್ಲಿ ಡೌರಿ ಇಲ್ಲ ಮೇಡಮ್, ಇದು ನಮ್ಮ ಅವರ ಮಧ್ಯೆ ಪ್ರೀತಿ ವಿಶ್ವಾಸ. ಈಗ ಅದು ವರದಕ್ಷಿಣೆ ಹೋಗ್ಬಿಟ್ಟು ಗಿಫ್ಟ್ ಆಗಿದೆ. ಆಕ್ಚುಲಿ ಡೌರಿ ಅನ್ನೋದು ಫಸ್ಟ್ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ ಸರ್, ವಧು ದಕ್ಷಿಣೆಯಾಗಿ ಬಂದಿದ್ದು ನೆಕ್ಸ್ಟ್ ವರದಕ್ಷಿಣೆಯಾಗಿ ಮಾರ್ಪಾಡಾಗಿದ್ದು. ಫಸ್ಟ್ ಹೇಗಿತ್ತು ಅಂದ್ರೆ ವಧು ದಕ್ಷಿಣೆ ಇದ್ದಿದ್ದು ಹೇಗೆ ಅಂದ್ರೆ ಗಂಡಿನ ಮನೆಯವರು ಹೆಣ್ಣಿನ ಮನೆಯವರಿಗೆ ದುಡ್ಡು ಕೊಟ್ಟು ಮದುವೆ ಆಗ್ತಿದ್ರು. ದುಡ್ಡಂತಹ ಅಷ್ಟೇ ಅಲ್ಲ, ಅವರ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಏನೋ ಒಂದು ಕಿರು ಕಾಣಿಕೆಯನ್ನ ಕೊಟ್ಟು, ಒಂದು ಹಸುನೋ ಒಂದು ಎಮ್ಮೆನೋ ಏನೋ ಒಂದು ಅಲ್ಲಿ ಕೊಟ್ಬಿಟ್ಟು ಮದುವೆ ಮಾಡ್ಕೊಳ್ತಿದ್ರು. ಹೌದು, ಅದು ಏನು ಅಂದ್ರೆ ಪ್ರೀತಿ ವಿಶ್ವಾಸ, ಒಂದು ಬಾಂಧವ್ಯ ಉಳ್ಕೊಳ್ಳಿ, ನಮ್ಮ ಅವರ ಆಪ್ತತೆ ಜಾಸ್ತಿ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅದು ವಧು ದಕ್ಷಿಣೆಯಾಗಿ ಇದ್ದದ್ದು. ಹೋಗ್ತಾ ಹೋಗ್ತಾ ನಮ್ಮ ಏನು ಪೇಟ್ರಿಯಾರ್ಕಿ ಸೊಸೈಟಿ ಇದೆ, ಅದನ್ನ ಪುರುಷ ಪ್ರಧಾನ ಸಮಾಜ ಏನಿದೆ, ಅದು ವಧು ದಕ್ಷಿಣೆ ಹೋಗಿ ವರದಕ್ಷಿಣೆ ಆಯ್ತು. ಸೊ ವರದಕ್ಷಿಣೆ ಅದರಲ್ಲಿ ಕಿರುಕುಳ ಸ್ಟಾರ್ಟ್ ಆಯ್ತು, ಅದರಲ್ಲಿ ಡಿಮ್ಯಾಂಡ್ ಸ್ಟಾರ್ಟ್ ಆಯ್ತು, ಹಾಗೆ ಬಂದದ್ದು ವರದಕ್ಷಿಣೆ. ಸೊ ವರದಕ್ಷಿಣೆ ಯಾವ ಎಕ್ಸ್ಟ್ರೀಮಿಗೆ ಬಂತು ಅಂತ ಹೇಳಿದ್ರೆ, ಒಬ್ಬ ಮಹಿಳೆಯ ಜೀವವನ್ನ ಕಿತ್ಕೊಳ್ಳುವಂತಹ ಒಂದು ಪರಿಸ್ಥಿತಿವರೆಗೆ ಬಂದಾಗ ಅವಾಗ ಒಂದಷ್ಟು ಜನ ಫೈಟ್ ಮಾಡಿ ಡವರಿ ಪ್ರೊಹಿಬಿಷನ್ ಆಕ್ಟ್ ಅನ್ನ ತಗೊಂಡ್ ಬರ್ತಾರೆ. ಅದನ್ನ ತಗೊಂಡ್ ಬಂದು 1961 ತಗೊಂಡ್ ಬರ್ತಾರೆ. ಸೊ ಹಾಗೆ ತಗೊಂಡ್ ಬಂದಿದ್ದು ಕಾಯ್ದೆ ಇವತ್ತಿಗೂ ಇದೆ. ಆದ್ರೆ ಏನಾಗಿದೆ, ಹೊಸ ರೂಪ ಹೇಗಾಗಿದೆ, ಎಕ್ಸ್ಚೇಂಜ್ ಆಫ್ ಗಿಫ್ಟ್ ಬಂದು ಲಾಸ್ಟಿಗೆ ಒಂದೇ ಇವರ ಜೀವಕ್ಕೆ ಕುತ್ತನ್ನ ತಂದ್ಕೋತಾ ಇದ್ದಾರೆ, ಅವರ ಜೀವಕ್ಕೆ ಕುತ್ತನ್ನ ತಂದ್ಕೋತಾ ಇದ್ದಾರೆ. ಸೊ ಅದಕ್ಕಿಂತ ಬೆಟರ್ ಏನು ಅಂತ ಹೇಳಿದ್ರೆ, ವರದಕ್ಷಿಣೆನೋ ವಧುದಕ್ಷಿಣೆನೋ ಏನಾದ್ರೂ ಕೊಟ್ಕೊಳ್ಳಿ, ಆದ್ರೆ ಅದರಲ್ಲಿ ದೌರ್ಜನ್ಯವನ್ನ ತಗೊಂಡು ಬರಬೇಡಿ. ಸೊ ವರದಕ್ಷಿಣೆ ಅಥವಾ ವಧುದಕ್ಷಿಣೆ ಏನಾದ್ರೂ ಬರ್ಲಿ, ನಿಮ್ಮ ಮನೆಗೆ ಬರ್ತಾ ಇರುವಂತಹ ಹುಡುಗಿಗೆ ನೀವೇನೋ ಹಾಕಿ ಕರ್ಕೊಂಡ್ ಬರ್ತೀರ, ನಿಮ್ಮ ಮನೆಗೆ ಬರ್ತಾ ಇರುವಂತಹ ಹೊಸ ಮಗನಿಗೆ ನೀವೇನೋ ಹಾಕಿ ತಗೊಂಡ್ ಬರ್ತಾ ಇದ್ದೀರಾ, ಅದು ನಿಮ್ಮ ಆಪ್ತತೆ ಅಲ್ಲಿಗೆ ನಿಲ್ಲಬೇಕೇ ಹೊರತು ದೌರ್ಜನ್ಯಕ್ಕೆ ತಿರುಗಬಾರ್ದು, ಡಿಮಾಂಡ್ಗೆ ತಿರುಗಬಾರ್ದು. ಈಗ ರೀಸೆಂಟ್ ಆಗಿ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿ ಎಂಗೇಜ್ಮೆಂಟ್ ಆಗತ್ತೆ, ತದನಂತರ ಇನ್ನೇನು ಮದುವೆಗೆ 2 ದಿನ ಇರುತ್ತೆ, ಏನು ಅರಿಶಿನ ಶಾಸ್ತ್ರ, ಆ ಸಂದರ್ಭದಲ್ಲಿ ಗಂಡ ಬಂದುಬಿಟ್ಟು ಏನು ಮದುವೆ ಆಗ್ಬೇಕು ಅಂತ ಇರ್ತಾನಲ್ಲ ವಧು, ಅವನ್ ಬಂದು 2 ಕೋಟಿ ರೂಪಾಯಿದೇನು ಕಾರನ್ನ ಡಿಮ್ಯಾಂಡ್ ಮಾಡ್ತಾನೆ, ಬೇಡಿಕೆ ಇಟ್ಟಿರೋದು. ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂತಹ ಮಹಿಳೆ, ಏನು ವಧು ಇದ್ದಾಳೆ, ನನ್ನ ಮದುವೆ ಮುರಿದು ಹೋದ್ರೂ ಪರವಾಗಿಲ್ಲ ಅಂತ ಮದುವೆಗೆ ನಾನು ಒಪ್ಪೋದಿಲ್ಲ. ಸೊ ಈ ತರ ಒಂದು ಪರಿಸ್ಥಿತಿಗೆ ನಾವು ಬರಬೇಕು. ನಿಮ್ಮ ಮಗನಿಗೆ ನೀವ್ ಹಾಕಿ,
ನಿಮ್ಮ ಮಗಳಿಗೆ ನೀವು ಹಾಕಿ. ಹ್ಮ್ ಸಂಬಂಧ ಕೂಡ್ಲಿ, ಫಸ್ಟ್ ಗಂಡ ಹೆಂಡತಿ ಮಧ್ಯೆ ಅನ್ಯೂನ್ಯತೆ ಬೆಳೀಲಿ, ಪ್ರೀತಿ ವಿಶ್ವಾಸ ಬೆಳೀಲಿ, ಮಗುವನ್ನ ಬೆಳೆಸ್ಲಿ ಅವರು. ತದನಂತರ ನೀವು ಆರ್ಥಿಕವಾಗಿ ಸಹಾಯ ಮಾಡ್ತಿರೋ, ಇನ್ನೊಂದು ರೀತಿಯ ಸಹಾಯ ಮಾಡ್ತೀರೋ, ದಟ್ ಇಸ್ ಲೆಫ್ಟ್ ಟು ದ ಪೇರೆಂಟ್ಸ್. ಬಟ್ ಅದೇ ಒಂದು ಡಿಮಾಂಡ್ ಆಗಿ ಬರಬಾರ್ದು. ಹೌದು, ಬೇಡಿಕೆಯಾಗಿ ಬರಬಾರ್ದು. ಯಾವಾಗ ಬೇಡಿಕೆಯಾಗಿ ಬರುತ್ತೋ ಅಲ್ಲಿ ನಾವು ದೌರ್ಜನ್ಯವನ್ನ ನೋಡ್ಲಿಕ್ಕೆ ಸಿಗತ್ತೆ. ಹೌದು. ಸೊ ಒಂದು ಸತಿ ದೌರ್ಜನ್ಯವಾಗಿ ಕನ್ವರ್ಟ್ ಆಯ್ತು, ಒಂದು ಸತಿ ಆಸೆ ಅನ್ನೋದು ಹುಟ್ಕೊಂಡಿದ ತಕ್ಷಣನೇ ಅದು ವಿವಿಧ ಆಯಾಮಗಳನ್ನ ತಗೊಳುತ್ತೆ. ಫಿಸಿಕಲ್ ಹರಾಸ್ಮೆಂಟ್ ಬರ್ಬೋದು, ಹೌದು, ಮಾರಣಾಂತಿಕ ಹಲ್ಲೆಗಳು ನಡಿಬಹುದು. ಅಷ್ಟೇ ಅಲ್ಲದೆ ಮಕ್ಕಳ ಮೇಲೆ ಇದರ ಪ್ರಭಾವ ತುಂಬಾ ಬೀರತ್ತೆ. ಯಾಕೆ ಅಂದ್ರೆ ಅಪ್ಪ ಅಮ್ಮ ದಿನ ಜಗಳ ಆಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣನೇ ಆಟೋಮ್ಯಾಟಿಕ್ ಆಗಿ ಮಕ್ಕಳ ಮೇಲೆ ಅದು ಪ್ರಭಾವ ಬೀರುತ್ತೆ. ಮದುವೆ ಅನ್ನೋ ಒಂದು ಅಪೂರ್ವವಾದ ಬಾಂಧವ್ಯ ಏನಿದೆ, ಗಂಡು ಹೆಣ್ಣಿನ ಮಧ್ಯೆ ಇರುವಂತಹ ಬಾಂಧವ್ಯ ಏನಿದೆ, ಅದಕ್ಕೆ ಒಂದು ಕಳಂಕವಾಗಿ ಬರುವುದೇ ಈ ಗಂಡ ಹೆಂಡತಿ ಮಧ್ಯ ಇರುವಂತಹ ಡಿಸ್ಪ್ಯೂಟ್. ಈ ಡಿಸ್ಪ್ಯೂಟ್ ಬಂದಿದ ತಕ್ಷಣನೇ ಅದು ಎಫೆಕ್ಟ್ ಆಗ್ತಾ ಇರೋದು ಮಕ್ಕಳ ಮೇಲೆ. ಒಂದು ಸತಿ ಮಕ್ಕಳ ಮೇಲೆ ಅದು ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಮುಂದೊಂದು ದಿನ ರೇಪಿಸ್ಟ್ ಆಗಿನೋ, ಸಮಾಜಕ್ಕೆ ಕಳಂಕವಾಗಿನೋ, ಭೀಕರವಾದಂತಹ ಒಬ್ಬ ಪರ್ಸನ್ ಆಗಿನೋ, ಟೆರರಿಸ್ಟ್ ಆಗಿನೋ, ನಕ್ಸಲೇಟ್ ಆಗಿನೋ, ಇನ್ನೊಂದೋ ಮಗದೊಂದೋ ಆಗಿ ಬದಲಾಗುವಂತಹ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಮಗು ಹುಟ್ಟಿದಾಗಿಂದ ಬೆಳವಣಿಗೆ ಟೈಮ್ ಅಲ್ಲಿ ನೋಡ್ತಾ ಇರೋದೇನು, ಓನ್ಲಿ ವೈಲೆನ್ಸ್ ಅನ್ನ, ದೌರ್ಜನ್ಯಗಳನ್ನ ನೋಡ್ಕೊಂಡು ಬೆಳೀತಾ ಇರುವಂತಹ ಮಗುವಿನ ಮನಸ್ಥಿತಿ ಯಾವ ರೀತಿಗೆ ಹೋಗ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಹಾಗಾಗಿ ಡೌರಿ ಪ್ರೊಹಿಬಿಷನ್ ಆಕ್ಟ್ ಅಂತ ಬಂದಿರೋದೇನು ಅಂತ ಹೇಳಿದ್ರೆ, ವಧುದಕ್ಷಿಣೆನೋ ವರದಕ್ಷಿಣೆನೋ ಕೊಡಿ, ಅದು ನಿಮ್ಮ ವೈಯಕ್ತಿಕ, ಅದನ್ನ ದೌರ್ಜನ್ಯಕ್ಕೆ ಕನ್ವರ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ಆಮೇಲೆ ಅದನ್ನೇ ಒಂದು ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡ್ತಿದ್ದಾರೆ. ಈಗೇನು ಗಂಡನಿಂದ ಇದು ತಗೊಳ್ಳಿಕ್ಕೋಸ್ಕರ, ಮೇಂಟೆನೆನ್ಸ್ ತಗೊಳ್ಳಿಕ್ಕೋಸ್ಕರ ನಾನು ಇಷ್ಟು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೆ, ಅದಕ್ಕಿರುವಂತಹ ಪುರಾವೆಗಳನ್ನ ಕೊಡುವಂತದ್ದು. ಸಂಬಂಧಗಳನ್ನ ಉಳಿಸುವಂತಹ ಜವಾಬ್ದಾರಿಯನ್ನ ನಮ್ಮ ಮೇಲೆ ತುಂಬಾ ಇರುತ್ತೆ. ಏನು ಕಾಯ್ದೆಗಳನ್ನ ಮಾಡಿದ್ದಾರೆ, ಏನು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇರ್ಬೋದು, ಡೌರಿ ಪ್ರೊಹಿಬಿಷನ್ ಆಕ್ಟ್ ಆಗಿರ್ಬೋದು, ಅದರಲ್ಲಿ ನಿಜವಾಗ್ಲೂ ಸಂತ್ರಸ್ತರು ಮಾತ್ರ ಅದನ್ನ ಬಳಸಿದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ನೀವು ಸಮಾಜಕ್ಕೆ ಒಬ್ಬ ಕೆಟ್ಟ ಮಾಹಿತಿಯನ್ನ ಕೊಡ್ತಾ ಇದ್ದೀರಾ, ನೀವೊಬ್ಬ ಸಮುದಾಯದಲ್ಲಿ ಒಬ್ಬ ರಾಂಗ್ ಎಕ್ಸಾಂಪಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಯ್ತು, ಈಗ ಬಾಲ್ಯ ವಿವಾಹದ ನಿಷೇಧ ಕಾಯ್ದೆ ಬಗ್ಗೆ, ಇದ್ರ ಬಗ್ಗೆ ಅನ್ಸಲ್. ಸೊ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ನಾವು ತುಂಬಾ ಹೆಚ್ಚಾಗಿ ಮಾತಾಡ್ತೀವಿ. ಏನಂತ ಹೇಳಿದ್ರೆ, ಈಗ ಎಲ್ಲಿದ್ಯಪ್ಪ ಬಾಲ್ಯ ವಿವಾಹ, ಎಲ್ಲಿ ನಡೆಯತ್ತಪ್ಪ, ಯಾರು ಒಪ್ಪೋದಿಲ್ಲ ಅನ್ನೋದು ಬಗ್ಗೆ ನಾವು ಮಾತಾಡ್ತೀವಿ. ಆದ್ರೆ ಕಹಿ ಸತ್ಯ ಏನಂತ ಹೇಳಿದ್ರೆ, ಇವತ್ತಿಗೂ ಕೂಡ ಜೀವಂತ ಇದೆ. ಯಾವ್ದ ಮಟ್ಟಿಗೆ ಅಂತ ಹೇಳಿದ್ರೆ, ತೊಟ್ಲಲ್ಲಿ ಮದುವೆ ಮಾಡಿಸುವಂತಹ ಒಂದು ಭೀಕರವಾದಂತಹ ಪದ್ಧತಿ ಇವತ್ತಿಗೂ ಇದೆ. ನಮ್ಮ ಒಂದು ಪಾರ್ಟ್ನರ್ NGOಗಳು ಈ ಒಂದು ಕೆಲಸದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಮೇನ್ಲಿ ಏನು ಬಾಲಕಾರ್ಮಿಕ ಪದ್ಧತಿಯ ವಿರೋಧದ ಬಗ್ಗೆ ನಾರ್ತ್ ಕರ್ನಾಟಕದಲ್ಲಿ. ಅವತ್ತು ಅವರನ್ನ ಒಮ್ಮೆ ಭೇಟಿ ಮಾಡುವಾಗ ಅವ್ರು ಹೇಳಿದ್ರು, ಮೇಡಮ್ ನೀವ್ ಎಲ್ಲಿದ್ದೀರಾ, 16-15 ವರ್ಷದವ್ರಿಗಲ್ಲ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇರೋದು, ಹುಟ್ಟಿರುವಂತ ಹಸುಗೂಸಿಗೆ ನಡೀತಾ ಇದೆ ಚೈಲ್ಡ್ ಮ್ಯಾರೇಜ್. ಅಂದ್ರೆ ಅವರ ಒಂದು ಪೂರ್ವಜರ ಒಪ್ಪಿಗೆ ಮೇರೆಗೆನೋ ಅಥವಾ ಅವರ ಒಂದು ಆಶಯ, ಅಂದ್ರೆ ನಾನ್ ಸತ್ತು ಹೋಗ್ತೀನಿ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಅಂತ ಹೇಳ್ತಕ್ಕಂಥ ಅವರ ಒಂದು ಆಸೆ ಪೂರೈಸಕ್ಕೋಸ್ಕರ ಇವರ ಬಲಿ ಕೊಡೋದು. ಹೌದು. ಹಾಗೇನೆ ಇನ್ನೊಂದೇನ್ ಹೇಳ್ತಾರೆ ಅಂದ್ರೆ, ಇವಳಿಗೆ ಈಗ್ಲೇ ಸೆಟ್ ಮಾಡ್ಬಿಡೋಣ, ಇಲ್ಲ ಅಂದ್ರೆ 10 ವರ್ಷ ಆಗೋತಿಗೆ ಓಡಾಕ್ತಾಳ ಅವಳು, 12 ವರ್ಷ ಆಗೋತಿಗೆ ಓಡಾಕ್ತಾಳೆ, ಅದೊಂದು ರೀತಿ. ಹೆಣ್ಣು ಮಕ್ಕಳನ್ನ ಅಯ್ಯೋ ದೇವ್ರೆ ಇದೊಂದು ಮಡ್ಲಲ್ಲಿರುವಂತಹ ಕೆಂಡ ಇವರು. ಸೊ ಈ ಕಾಯ್ದೆಯಲ್ಲಿ ಒಂದು ಮುಖ್ಯವಾಗಿ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಲಗ್ನ ಪತ್ರಿಕೆಯನ್ನ ಯಾರು ರಿಸೀವ್ ಮಾಡಿರ್ತಾರಲ್ವಾ ಅವರು ಕೂಡ ತಪ್ಪಿತಸ್ಥರೆ ಈ ಕಾಯ್ದೆಯಲ್ಲಿ. ಅವತ್ತು ಬಂದು ಅಡಿಗೆ ಮಾಡಿದವನು, ಪೆಂಡಾಲ್ ಹಾಕಿದವನು, ಪೂಜಾರಿ, ಹೂ ಸಪ್ಲೈ ಮಾಡಿದವನು, ಎಲ್ಲರೂ ಯಾರೆಲ್ಲ ಡೈರೆಕ್ಟ್ ಆರ್ ಇಂಡೈರೆಕ್ಟ್ಲಿ ಒಂದು ಬಾಲ್ಯ ವಿವಾಹಕ್ಕೆ ಕಾರಣಕರ್ತರಾಗಿರ್ತಾರೋ ಅವ್ರಿಗೆಲ್ಲಾರೂನು ತಪ್ಪಿತಸ್ತಾರೆ ಅಂತ ಹೇಳ್ತೀರಾ. ಹೌದು. ಸೊ ಇದ್ರಲ್ಲಿ ಏನಾಗತ್ತೆ ಅಂದ್ರೆ, ಒಂದು ಸತಿ ಈ ತರ ಒಂದು ಅನಿಷ್ಟ ಪದ್ಧತಿಯನ್ನ ನಡೀತಾ ಇದೆ ಅಂತ ಹೇಳಿದ ತಕ್ಷಣನೇ ಮುಖ್ಯವಾಗಿ ಮಾಡಬೇಕಾಗಿರೋದು ಅಲ್ಲಿರುವಂತಹ 1098 ಏನಿದೆ ಅದಕ್ಕೆ ಇಮಿಡಿಯೇಟ್ಲಿ ಕಾಲ್ ಮಾಡುವಂಥದ್ದು. ಆ ಅನಿಷ್ಟ ಪದ್ಧತಿಯನ್ನು ಅಲ್ಲಿ ನಿಲ್ಲಿಸಬೇಕು. ಮದುವೆ ಮಾಡಿಸಿ ನೀವು. ಈಗ ಸರ್ಕಾರದಲ್ಲಿ 18 ವರ್ಷ ಹೆಣ್ಣು ಮಗುಗೆ, 21 ವರ್ಷ ಗಂಡು ಮಗುಗೆ ಆಗಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಮದುವೆ ಮಾಡಿ ಅಲ್ಲಿ ತನಕ ಆ ಮಗುವಿನ ಬಾಲ್ಯವನ್ನು ಅವ್ರು ಎಂಜಾಯ್ ಮಾಡ್ಲಿ. ಈಗ ನಾನು ನೀವು ಎಲ್ಲ ಆಟಾಡಿ ಬೆಳೆದ್ವಿ ಅಲ್ವಾ. ನಮ್ಮ ಬಾಲ್ಯವನ್ನ ನಾವು ಎಷ್ಟು ಚೆನ್ನಾಗಿ ಲಗೋರಿ ಆಟ ಆಡ್ತಿದ್ವಿ, ಆಮೇಲೆ ಅಡಿಗೆ ಗುಡಿಗೆ ಮಣ್ಣಲ್ಲಿ ಆಟ ಆಡ್ತಿದ್ವಿ, ಇನ್ನೊಂದ್ರಲ್ಲಿ ಆಟ ಆಡ್ತಿದ್ವಿ. ನಮ್ಮ ಬಾಲ್ಯವನ್ನ ನಮಗೆ ಎಂಜಾಯ್ ಮಾಡ್ಲಿಕ್ಕೆ ಬಿಡಿ. ಒಬ್ಬ ವ್ಯಕ್ತಿಯ ಬೆಳವಣಿಗೆ ನಡೆಯೋದು ಅವರ ಬಾಲ್ಯದಲ್ಲಿ.
ಒಬ್ರು ಸೈಕಾಲಜಿಸ್ಟ್ ಹೇಳ್ತಾರೆ, ಒಂದು ಮಗು 5 ವರ್ಷದಲ್ಲಿ ಏನು ವ್ಯಾಲ್ಯೂಸ್ ಪ್ರಿನ್ಸಿಪಲ್ಸ್ ನ ಕಲಿಯುತ್ತೋ ಸಾಯೋ ತನಕನೂ ಜ್ಞಾಪಕ ಇರತ್ತಂತೆ. ಮುಖ್ಯವಾದ 5 ವರ್ಷ ಏನಿರುತ್ತೆ ಆ ಮಗುವಿಂದು, ಆ 5 ವರ್ಷದಲ್ಲಿ ಯಾಕೆ ನಾವು ಹೇಳ್ತೀವಿ, ನಮ್ಮಲ್ಲಿ ಬರುವಂತ ಕೇಸಸ್ ಅಲ್ಲಿ ಸೈಕಾಲಜಿಸ್ಟ್ ಹೇಳ್ತಾರೆ ಬೆಡ್ ವೆಟ್. ಕೆಲವೊಂದಷ್ಟು ಮಕ್ಕಳು ಬೆಡ್ ವೆಟ್ ಮಾಡ್ಕೋತಾರೆ. ಯಾಕೆ ಮಾಡ್ಕೊಂತಾರೆ? ಚಿಕ್ಕ ವಯಸ್ಸಲ್ಲಿ ನೀವು ಪಾಟಿ ಟ್ರೈನಿಂಗ್ ಅನ್ನ ಮಾಡಬೇಕು, ವಾಶ್ರೂಮ್ಗೆ ಹೋಗುವಂತಹ ರೂಢಿ ಮಾಡಿಸ್ಬೇಕು. ಸೊ 5 ವರ್ಷದಲ್ಲಿ ಆ ಮಗುವಿಗೆ ಯಾವ ವ್ಯಾಲ್ಯೂಸು ಮಾರಲ್ಸ್ ಗಳನ್ನ ಇಟ್ಟು ಆ ಮಗುವಿನ ಬೆಳವಣಿಗೆಯಲ್ಲಿ ನೀವು ಭಾಗಿಯಾಗ್ತಿರೋ ಆ ಒಂದು ವ್ಯಕ್ತಿ ತಾನು ಸಾಯೋ ತನಕ ಆ ವ್ಯಾಲ್ಯೂಸು ಮಾರಲ್ಸ್ ಇಟ್ಕೊಂಡು ಬದುಕ್ತಾನೆ. ಸೊ ಈ 5 ವರ್ಷದ ಕಾಲಘಟ್ಟದಲ್ಲಿ ಅವರಿಗೆ ನೀವು ವೈಲೆನ್ಸು ವ್ಯಾಲ್ಯೂಸು ಇದನ್ನೆಲ್ಲ ಹೇಳ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಒಂದು ದಿನ ಅವರು, ನಾನು ಆಗ್ಲೇ ಹೇಳ್ದೆ, ಸಮಾಜದಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿಯಾಗಿ ಪರಿವರ್ತನೆಯಾಗಿ ಹೊರಗಾಗ್ಬಹುದು, ಇಲ್ಲ ಸಮಾಜಕ್ಕೆ ಕಂಟಕ ಆಗ್ಬಹುದು. ಅವರು ಹೌದು, ಸಮಾಜಕ್ಕಲ್ದೇನೆ ಊರಿಗೆ ಮತ್ತೆ ಕುಟುಂಬಕ್ಕೆ ಕೂಡ ಅವರು ತೊಂದರೆ ಕೊಡ್ತಕ್ಕಂತ ವ್ಯಕ್ತಿ ಆಗ್ಬಹುದು. ಹೌದು. ಸೊ ಹಾಗಾಗಿ ಈ ಚೈಲ್ಡ್ ಲೇಬರ್ ಅಬಾಲಿಷನ್ ಆಕ್ಟ್ ಪ್ರಕಾರ 18 ವರ್ಷ ಹೆಣ್ಣು ಮಗುಗೆ, 21 ವರ್ಷ ಗಂಡು ಮಗುಗೆ ಆಗಿರ್ಲೇಬೇಕು ಈ ಮದುವೆಯನ್ನ ಮಾಡ್ಲಿಕ್ಕೆ. ಆಮೇಲೆ ಇನ್ನೊಂದು ಕೂಡ ಇದೆ ಇದರಲ್ಲಿ, ಈಗ ಆ ಮಗುವಿಗೆ ಗೊತ್ತಿಲ್ಲದೇನೆ ಆ ಮಗುವಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ನೀವು. ಈ ಕಾಯ್ದೆ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ, ಆ ಮಗುವಿಗೆ ಚೈಲ್ಡ್ ಮ್ಯಾರೇಜ್ ಆಗಿದೆ, ಈ ಮದುವೆಯನ್ನ ನಾನು ಅಸಿಂಧು ಮಾಡ್ಬೇಕು ಅಂದ್ರೆ ಆ ಹಕ್ಕನ್ನ ಈ ಕಾಯ್ದೆ ಅಡಿಯಲ್ಲಿ ಕೊಡ್ತದೆ. ಈಗ ಅದು 18 ವರ್ಷ ಆದ್ಮೇಲಾದ್ರೂನು ಅಸಿಂಧು ಮಾಡ್ಕೋಬಹುದು, 18 ವರ್ಷದ ಮುಂಚೆನಾದ್ರೂ ಮಾಡ್ಕೋಬಹುದು. ಹೇಗೆ ಮಾಡ್ಕೋಬೇಕಾಗತ್ತೆ? ಒಂದು ಸತಿ ಆ ಮಗುವಿಗೆ ಹೌದು ಈ ಮದುವೆ ನನಗೆ ಬೇಡ, ಅದರಲ್ಲಿ ಬಂದಂತಹ ಮಗುವನ್ನ ಕೂಡ ನೀವು ಅಡಾಪ್ಷನ್ಗೆ ಕೊಡುವಂತಹ ಸೌಲಭ್ಯವನ್ನ ಕೂಡ ಕೊಡ್ತದೆ ಈ ಕಾಯ್ದೆ ಅಡಿಯಲ್ಲಿ. ಒಂದು ಸತಿ ಚೈಲ್ಡ್ ಮ್ಯಾರೇಜ್ ಆಗಿದೆ ಅಂದ್ರೆ ಅದನ್ನ ಅಸಿಂಧು ಅಂತಾನೆ ನಾವು ಹೇಳೋದು. ಅದನ್ನ ಸಿಂಧೀಕೃತ ಮಾಡುವಂತ ಜವಾಬ್ದಾರಿ ಯಾರು ಗಂಡ ಹೆಂಡತಿ ಇರ್ತಾರಲ್ಲ ಅವ್ರು ಮಾಡ್ಕೊಬೇಕು. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೌದು ಇದನ್ನ ನಾವು ಮದ್ವೆನ ಸಿಂಧುವಾಗಿ ಮಾಡ್ಕೊಂತಾ ಇದೀವಿ ಅಂತ ಹೇಳಬೇಕು. ಸೊ ಅನ್ಲೆಸ್ ಅಂಡ್ ಅಂಟಿಲ್ ಹೆಣ್ಣು ಮಗುವಿಗೆ ಜವಾಬ್ದಾರಿ ಇರತ್ತೆ ಇದನ್ನ ಸಿಂಧು ಮಾಡ್ಕೊಳ್ಳಿಕ್ಕೂ ಅಸಿಂಧುವನ್ನಾಗಿ ಮಾಡ್ಕೊಳ್ಳಿಕ್ಕೂ. ಸೊ ಅದಕ್ಕೆ ಒಂದು ಪ್ರಾವಿಷನ್ ಕೂಡ ಈ ಒಂದು ಕಾಯ್ದೆ ಅಡಿಯಲ್ಲಿ ಕೊಡ್ತಾರೆ. ಈಗ ತಾವು ಬಾಲ್ಯ ವಿವಾಹದ ನಿಷೇಧ ಬಗ್ಗೆ ಕೂಡ ಹೇಳಿದ್ರಿ, ಇದರ ಜೊತೆ ವರದಕ್ಷಿಣೆ ನಿರೋಧ ಕಾಯ್ದೆ ಬಗ್ಗೆ ಕೂಡ ಹೇಳಿದಿರಿ, ಜೊತೆಗೆ ಕೌಟುಂಬಿಕ ದೌರ್ಜನ್ಯದ ಕೂಡ ಹೇಳಿದಿರಿ, ಜೊತೆಗೆ ಈಗ ಉದ್ಯೋಗ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳದ ಬಗ್ಗೆ ಕೂಡ ಹೇಳಿದಿರಿ. ಈಗ ನಮ್ಮ ಒಂದು ಗರ್ಭಿಣಿಯಾಗಿರುವ ಗೃಹಿಣಿಯರಿಗೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ದೊರೆತಕ್ಕಂತ ಸೌಲಭ್ಯದ ಬಗ್ಗೆ, ಸ್ವಲ್ಪ ಸೌಲಭ್ಯದ ಕಾಯ್ದೆಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀವಿ. ಈಗ ಮೆಟರ್ನಿಟಿ ಬೆನಿಫಿಟ್ ಅಂತ ಹೇಳಿ ಇದೆ. ಸೊ ಮೆಟರ್ನಿಟಿ ಬೆನಿಫಿಟ್ ಅಂತ ಹೇಳಿದ ತಕ್ಷಣನೇ ಎಲ್ಲರಿಗೂ ಗೊತ್ತು, ಮೆಟರ್ನಿಟಿ ಟೈಮಲ್ಲಿ ಏನು ಅವರ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೀ ಪ್ರೆಗ್ನೆನ್ಸಿ ಆರ್ ಪೋಸ್ಟ್ ಪ್ರೆಗ್ನೆನ್ಸಿ ಆ ಒಂದು ಲಿಬರ್ಟಿಯನ್ನ ನಮ್ಮ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಅವರು ಪೇಯ್ಡ್ ಲೀವ್ ಅನ್ನ ತಗೊಳ್ಳುವಂತಹ ಒಂದು ಸೌಲಭ್ಯವನ್ನ ಅವರಿಗೆ ಕೊಟ್ಟಿದ್ದಾರೆ. ಸೊ ಆದ್ರೆ ಈ ವಿಷಯ ನಮ್ಮ ಎಜುಕೇಟೆಡ್ ಹೆಣ್ಣು ಮಕ್ಕಳಿಗೆ ಈ ವಿಷಯ ಗೊತ್ತು. ಅದೇ ನಮ್ಮ ಮಹಿಳೆಯರಿಗೆ ಈ ವಿಷಯ ಗೊತ್ತು. ಮೆಟರ್ನಿಟಿ ಬೆನಿಫಿಟ್ ಇದೆ. ಆ ಮೆಟರ್ನಿಟಿ ಬೆನಿಫಿಟ್ ಅಲ್ಲಿ ನಮಗೆ ಏನು 26 ವಾರಗಳ ತನಕ ಅವರು ರಜವನ್ನ ತಗೊಳ್ಬಹುದು. ಅದಕ್ಕೆ ಅವರಿಗೆ ಪೇಯ್ಡ್ ಸ್ಯಾಲರಿ ಕೂಡ ಸಿಗ್ತದೆ ಅನ್ನೋ ಬೆನಿಫಿಟ್ ಬಗ್ಗೆ ಗೊತ್ತು. ಅದೇ ನಾವು ಗಾರ್ಮೆಂಟ್ಸ್ ಹೆಣ್ಮಕ್ಳನ್ನ ಈ ಒಂದು ಇದರಲ್ಲಿ ತರುವಾಗ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ಎಷ್ಟೋ ಹೆಣ್ಣು ಮಕ್ಕಳು ಈ ಒಂದು ಬೆನಿಫಿಟ್ ನ ಇವತ್ತಿನ ತನಕನೂ ಪಡ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಅವರಿಗೆ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಇದೆ ಅನ್ನೋದೇ ಗೊತ್ತಿಲ್ಲ. ಆಮೇಲೆ ಇದ್ರ ಬಗ್ಗೆ ಅವರು ಮಾಲೀಕರು ಕೂಡ ಹೇಳಿರೋದಿಲ್ಲ. ಸೊ ಅವಾಗ ಅಂದ್ರೆ ಜನರಲ್ ಆಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿರ್ತಾರೆ, ಎಷ್ಟು ಜನ ಕಿವಿ ಮೇಲೆ ಹಾಕೊಂಡಿರ್ತಾರೆ ಅನ್ನೋದು ಗೊತ್ತಿಲ್ಲ. ಫ್ಯಾಕ್ಟ್ರಿ ಕಾಯ್ದೆಯಲ್ಲಿ ಮ್ಯಾಂಡೇಟರಿ ಅವರಿಗೆ ಮೆಟರ್ನಿಟಿ ಬೆನಿಫಿಟ್ ಅನ್ನ ಅವರಿಗೆ ಕೊಡಬೇಕು ಅನ್ನೋದು. ಸೊ ಅದು ಫ್ಯಾಕ್ಟ್ರಿ ಒಂದಕ್ಕೆ ಸೀಮಿತವಾಗಿರುವುದಿಲ್ಲ. ಈ ಮೆಟರ್ನಿಟಿ ಬೆನಿಫಿಟ್ ಅನ್ನೋದು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಎಲ್ಲ ಸಂಸ್ಥೆಗಳಿಗೂ ಅನ್ವಯಿಸುತ್ತೆ. ಸೊ ನಾನು ಗಾರ್ಮೆಂಟ್ ಹೆಣ್ಮಕ್ಳ ಜೊತೆ ಅವರ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇರುವಾಗ ಒಂದಷ್ಟು ಕಡೆ ಬಂದಂತಹ ಮಾಹಿತಿಗಳೇನು ಅಂದ್ರೆ, ಪ್ರೆಗ್ನೆಂಟ್ ಆಗಿದ ತಕ್ಷಣನೇ ಒಂದೇ ಅವ್ರ ಗಂಡ ಅಪ್ಪ ಅಮ್ಮ ಹೇಳ್ಬಿಡೋದು, ನೀನ್ ಎಂತಕ್ಕೆ ಹೋಗ್ತೀಯಾ, ಮಗು ಹುಟ್ಟಕ್ಕಾಗಿದೆ, ಮನೇಲೆ ಇದ್ಬಿಡು, ಕೆಲ್ಸಕ್ ರಿಸೈನ್ ಮಾಡು, ಇನ್ನೊಂದ್ 2 ವರ್ಷ ಹೋಗಕ್ಕಾಗಲ್ಲ, ಮಗುನ್ ಯಾರು ನೋಡ್ಕೊಂತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ದಿರೋ ಮಾಹಿತಿ ಏನು ಅಂದ್ರೆ, ಈ ಮೆಟರ್ನಿಟಿ ಬೆನಿಫಿಟ್ ಇದೆ ಅನ್ನೋ ಮಾಹಿತಿ ಮನೇಲಿರೋರ್ಗೆ ಗೊತ್ತಿರಲ್ಲ. ಸೊ ಒಂದು ಮನೇಲಿರೋರಿಗೆ ಗೊತ್ತಿರಲ್ಲ,
ಇನ್ನೊಂದು ಮಹಿಳೆ ಅವಳಿಗೆನೆ ಗೊತ್ತಿರೋದಿಲ್ಲ. ಸೊ ಆ ಕಾರಣದಿಂದ ಮೆಟರ್ನಿಟಿ ಬೆನಿಫಿಟ್ ಇಂದ ವಂಚಿತರಾದಂತಹ ಮಹಿಳೆಯರು ತುಂಬಾ ಜನ ಇದ್ದಾರೆ. ಹಾಗಾಗಿ ನಾನು ಮಹಿಳೆಯರಿಗೆ ಹೇಳೋದು, ಈ ವಾರ್ತೆಯನ್ನ ಕೇಳ್ತಾ ಇರುವಂತಹ ಎಲ್ಲಾ ಮಹಿಳೆಯರಿಗೆ ಹೇಳ್ತಾ ಇರೋದೇನು ಅಂದ್ರೆ, ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ಒಂದು ವಿಷಯಕ್ಕೆನೆ ನೀವು ಕೆಲಸವನ್ನ ರಿಸೈನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ನಮ್ಮ ಕಾಯ್ದೆ ಪ್ರಕಾರನೇ ನಿಮಗೆ ಪ್ರೆಗ್ನೆನ್ಸಿ, ಪ್ರೀ ಪ್ರೆಗ್ನೆನ್ಸಿ ಮತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ, ಮಗು ಹುಟ್ಟಕ್ಕೂ ಮುಂಚೆ, ಮಗು ಹುಟ್ಟ ಆದ್ಮೇಲೆ, ನಂತರ ಯಾವಾಗ ಬೇಕಾದ್ರೂ ನಿಮ್ಮ ಕಂಫರ್ಟಬಲ್ ಅಲ್ಲಿ ನೀವು ರಜವನ್ನ ತಗೊಂಡು ಆ ರಜಕ್ಕೆ ನಿಮಗೆ ವೇತನವನ್ನ ಕೂಡ ನಿಮ್ಮ ಸಂಸ್ಥೆಯಿಂದ ಕೊಡುವಂತಹ ಸೌಲಭ್ಯವನ್ನ ಈ ಮೆಟರ್ನಿಟಿ ಬೆನಿಫಿಟ್ ಅಲ್ಲಿ ಕೊಡ್ತಾರೆ. ಅದ್ರ ಜೊತೆಗೆ ನಾವು ನೋಡ್ತೀವಿ ತಾಯಿ ಕಾರ್ಡ್ ಮಾಡಿಸುವಂತದ್ದು, ಅಲ್ಲಿ ಅವರಿಗೆ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಫುಡ್ ಅನ್ನ ನಮ್ಮ ವುಮನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವರಿಗೆ ಸಿಗುವಂತದ್ದು. ಎಲ್ಲಿ ಸಿಗುತ್ತೆ? ಹೇಗೇನ್ ಅವರ ಅಂಗನವಾಡಿಯಲ್ಲಿ ಹೋಗಿ ಅವರು ತಾಯಿ ಕಾರ್ಡ್ ಅನ್ನ ಮಾಡಿಸಿದ್ರೆ ಅವರಿಗೆ ಸಪ್ಲಿಮೆಂಟರಿ ಫುಡ್ ಸಪ್ಲೈ ಅನ್ನ ನಮ್ಮ ಸರ್ಕಾರದ ಯೋಜನೆ ಅಡಿಯಲ್ಲಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರಿಗೆ 30,000 ರೂಪಾಯಿ ಡೆಲಿವರಿ ಆಗಿದ ತಕ್ಷಣನೇ 30,000 ರೂಪಾಯಿ ಅವರ ಅಕೌಂಟಿಗೆ ಬರುವಂತದ್ದು ಮಾತೃವಂದನಾ ಸ್ಕೀಮ್ ಅಂತ ಇದೆ. ಸೊ ಈ ಎಲ್ಲಾ ಒಂದು ಬೆನಿಫಿಟ್ ಗಳನ್ನ ಈ ಮೆಟರ್ನಿಟಿ ಬೆನಿಫಿಟ್ ಕಾಯ್ದೆ ಅಡಿಯಲ್ಲಿ ಇದೆ. ಸೊ ಹಾಗೇನೆ ಅವರಿಗೆ ಫ್ರೀ ವ್ಯಾಕ್ಸಿನೇಷನ್, ಟೈಮಿಗೆ ಕರೆಕ್ಟ್ ಆಗಿ ಯಾವ ಇಂಜೆಕ್ಷನ್ ತಗೊಳ್ಬೇಕು ಅನ್ನೋದನ್ನ ಕೂಡ ನಾವು ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಮಗು ಕೂಡ ಅದು ಅನ್ವಯ ಆಗುತ್ತಾ? ಮಗುವಿಗೆ ನಾವು ICDC ಪ್ರೋಗ್ರಾಮ್ ಅಂತ ಏನ್ ಕರೀತಾ ಇದೀವಿ, ಅದರ ಒಂದು ಯೋಜನೆ ಪ್ರಕಾರ, ಆ ಒಂದು ಸ್ಕೀಮ್ ನ ಪ್ರಕಾರ ಅವರು ಕೂಡ ಅದಕ್ಕೆ ಅರ್ಹರಾಗಿರ್ತಾರೆ ಅಂತ ಹೇಳ್ತೀರಾ? ಹೌದು. ಸೊ ಇದು ಒಂದಷ್ಟು ನಮ್ಮ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಅಂಡರ್ ಅಲ್ಲಿ ಬರುವಂತದ್ದು. ಒಳ್ಳೇದು ಮೇಡಮ್, ಇದುವರೆಗೆ ತಾವು ಮಹಿಳಾ ಕಾನೂನು ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಹೇಳಿದ್ರಿ. ಕೇಳಿದ್ರೆ ಇನ್ನೂ ಕೇಳಬೇಕನ್ಸುತ್ತೆ, ಆದರೆ ಸಮಯದ ಅಭಾವ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ, ಹೆಚ್ಚಿನ ಒಂದು ವಿಚಾರವನ್ನ ಈ ಕುರಿತು, ಅಂದ್ರೆ ಮಹಿಳಾ ಕಾನೂನು ಕುರಿತು ನಾವು ಮಾತಾಡೋಣ. ಇದುವರೆಗೆ ತಾವು ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿಗೆ ಬಂದು ಮಹಿಳಾ ಕಾನೂನು ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ನೀಡುವುದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು.